ನೋಡ್ರಿ, ನಾವು ಮಾಡುವ ಸಣ್ಣ ಅಳಿಲ ಸೇವೆಯೂ ಕೂಡ ದೇವರು ದೊಡ್ಡ ಪ್ರತಿಫಲ ಇಡ್ತಾರೆ ಈ ಭೂಮಿ ಮೇಲೆ ನಮಗೆ. ಆದ್ರೆ ಮಾಡುವಾಗ ಒಳ್ಳೆ ಹೃದಯದಿಂದ ಮಾಡಬೇಕು. ಜನರು ನೋಡ್ಲಿ ಅಂತ ನಾವು ಧರ್ಮ ಕಾರ್ಯಗಳನ್ನ ಮಾಡುವಾಗ, ದೇವ ಸೇವೆ ಮಾಡುವಾಗ ಅವರು ಕಮ್ಮಿ ಮಾಡಿದ್ರು ಹೆಚ್ಚಿಗೆ ಮಾಡಿದ್ರು ಭೇದ ಭಾವವಿಲ್ಲದೆ ನಾವು ಮಾಡಬೇಕು. ಯಾವಾಗ ನಾವು ಮಾಡ್ತೇವೆ ಅವಾಗ ದೇವರು ನಮ್ಮ ವಿಷಯವಾಗಿ ಕಾಳಜಿ ತಗೋತಾನೆ. ಅದೇ ರೀತಿ ಇವರಿಬ್ಬರ ಜೀವನವೂ ಸಹ, ನಮ್ಮ ಸೇವೆ, ನಮ್ಮ ಸಭೆ ಅದ್ಭುತಗಳನ್ನು ನೋಡಿ ಬೆಳೆದು ಬಂದ ಸೇವೆ. ಆಮೇಲೆ ಸೋಲು ಒಪ್ಪಿಕೊಂಡು ಶರಣಾಗತಿಯಾದಂಥ ಸೇವೆ ಅಲ್ಲ ಇದು. ಇದು ಚಾಲೆಂಜ್ಗಳನ್ನ ಸ್ವೀಕಾರ ಮಾಡಿಕೊಂಡಿದೆ, ಅವುಗಳನ್ನು ಮೆಟ್ಟಿ ನಿಂತಿದ್ದೇವೆ. ನಮಗೆ ಮೂಲ ನಮ್ಮ ಆದಾಯ ಏನಪ್ಪ, ಮೂಲ ನಮ್ಮ ಗುಡ ಏನಪ್ಪ ಅಂದ್ರೆ ಪ್ರಾರ್ಥನೆ. ಅದು ಬಿಟ್ಟರೆ ನಾವು ಬೇರೆ ಕೆಲಸ ಏನು ಮಾಡಿಲ್ಲ. ಪ್ರಾರ್ಥಿಸಿದರೆ ಅದ್ಭುತವ ನೀ ಕಾಣುವೆ. ಆಮೇಲೆ ಪ್ರಾರ್ಥನೆಯಿಂದ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ದೇವರು ಸಹಾಯ ಮಾಡಿದ್ರು, ಈ ಸೇವೆಯನ್ನ ಕಟ್ಟಲಿಕ್ಕೆ ದೇವರು ಸಹಾಯ ಮಾಡಿದ್ರು. ಪ್ರಾರ್ಥನೆಯಿಂದ ನಾವು ಬೇಡಿದ್ದೆಲ್ಲವೂ ದೇವರು ನಮಗೆ ಕೊಟ್ಟರು. ಪ್ರಾರ್ಥನೆಯಿಂದ ಎಷ್ಟೋ ಜನರ ಆತ್ಮಿಕ ಜೀವನ ಇವತ್ತು ಉದ್ಧಾರ ಆಗ್ತಾ ಇದೆ. ಪ್ರಾರ್ಥನೆಯಿಂದ ಎಷ್ಟೋ ಜನ ಇವತ್ತು ಜೀವನದಲ್ಲಿ ಸಾಲ, ನೋವು, ಚಿಂತೆಗಳಲ್ಲಿ ಬಿದ್ದವರು ಇವತ್ತು ಅದೆಲ್ಲದರಿಂದ ಬಿಡುಗಡೆ ಹೊಂದಿ ಇವತ್ತು ದೇವರ ಸಾನ್ನಿಧ್ಯದಲ್ಲಿ ಬಂದು ಕೂತುಕೊಳ್ಳುವಂತ ದೇವರು ಸಹಾಯ ಮಾಡಿದ್ದಾರೆ. ಇದೆಲ್ಲ ಯಾವುದರಿಂದ? ಪ್ರಾರ್ಥನೆಯ ಫಲದಿಂದಲೇ ಇದೆಲ್ಲವೂ ಸಾಧ್ಯವಾಯಿತು. ಆಮೇಲೆ ಅದಕ್ಕೆ ಯೇಸುಸ್ವಾಮಿ ಕೂಡ ನಮಗೆ ಅದನ್ನೇ ಕಲಿಸಿದ್ರು. ಯೇಸುಸ್ವಾಮಿ ಕೂಡ ಪ್ರಾರ್ಥನೆ, ರಾತ್ರಿ ಎಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿದ್ರು, ದಿನವಿಡೀ ಎಲ್ಲ ಅದ್ಭುತ ಮಾಡಿದ್ರು. ಆಮೇಲೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳುವುದು ಇದು ದೊಡ್ಡ ಭಾರವಾದ ಕೆಲಸ ಅಲ್ಲ. ನಿಜ ಹೇಳ್ಬೇಕಂದ್ರೆ ಇದು ಭಾರವಾದ ಕೆಲಸ ಅಲ್ಲ. ಕೆಲವೊಬ್ಬರಿಗೆ ಜೀವನದಲ್ಲಿ ಇದು ಬಹು ಭಾರವಾಗಿದೆ, ಬಲು ಭಾರವಾಗಿದೆ ಪ್ರಾರ್ಥನೆ ಅಂದ್ರೆ. ಪ್ರಾರ್ಥನೆ ಅಂದ್ಬಿಟ್ರೆ ಒಂಥರ ನಿರ್ಲಕ್ಷ್ಯ, ನಿರಾಸೆ, ಅದು ಒಂಥರ ಅಲರ್ಜಿ ಆದ ರೀತಿಯಲ್ಲಿ ನೋಡ್ತಾರೆ. ನೋಡ್ರಿ, ಪ್ರಾರ್ಥಿಸ್ರಿ ಅಂತ ಹೇಳುವುದು ನಿಮ್ಮ ಸುಖ ದುಃಖಗಳಿಗಾಗಿ ಒಂದು ಬೇರೆಯವರಿಗಾಗಿ ಅಂತಲ್ಲ. ಮೊದಲು ನೀವು ಬೆಳಿಬೇಕಾಗಿದೆ, ನೀವು ಆಶೀರ್ವದಿಸಲ್ಪಡಬೇಕಾಗಿದೆ, ನೀವು ಈ ಭೂಮಿಗೆ ಉಪ್ಪಾಗಿ ಬದುಕಬೇಕಾಗಿದೆ. ನೀವು ಬೆಳಿಬೇಕು, ನೀವು ಆಶೀರ್ವದಿಸಲ್ಪಡಬೇಕಂದ್ರೆ ಮೊದಲು ನೀವು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ರಿಕ್ವೆಸ್ಟ್ಗಳನ್ನ ನಾವು ಬಹಳ ಜನರಿಗೆ ಕೊಡ್ತೇವೆ, ಇನ್ನೊಬ್ಬರಿಗೆ ಪ್ರೇಯರ್ ಮಾಡ್ರಿ ಅಂತ ಹೇಳ್ತೇವೆ, ನಾವು ಮಾಡಲ್ಲ. ಇದು ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್. ಆದ್ರೆ ಇವರಿಬ್ರು ಕೂಡ ಆ ಕೆಲಸ ಮಾಡಲಿಲ್ಲ. ಇನ್ನೊಬ್ಬರ ಮೇಲೆ ಭಾರ ಹಾಕೋದು, ತಾವು ಪ್ರೇಯರ್ ಮಾಡೋದು ಬಿಡೋದು ಹಂಗೆ ಮಾಡಲಿಲ್ಲ. ತಾವು ಪ್ರಾರ್ಥನೆ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ದೇವರು ಒಳ್ಳೆ ಜಾಗದಲ್ಲಿ ಕೆಲಸ ಹಾಕೋದ್ರು. ಆಮೇಲೆ ಎಸಿ ಮುಂಬರೋದ್ರಿಂದಲೇ ಎಸಿ ಬರ್ತದಲ್ಲಿ ಎಸಿ ಕೆಳಗಡೆ ಕುತ್ಕೊಂಡು ಕಂಪ್ಯೂಟರ್ ವರ್ಕ್ ಕೆಲಸ ಇಬ್ಬರಿಗೂ ಅವರ ಫ್ರೆಂಡ್ಶಿಪ್ಗೆ ದೇವರು ಬೆಲೆ ಕೊಟ್ಟಿದ್ದಾನೆ. ಇಲ್ಲ ಅಂದ್ರೆ ದೇವರಿಂದ ಅಗಲಿಸೋದು ದೊಡ್ಡ ಕೆಲಸ ಅಲ್ಲ. ಆದ್ರೆ ದೇವರು ಅಗಲಿಸಿಲ್ಲ, ಅದಕ್ಕೆ ಅವರು ಬಹಳ ಚಿರಋಣಿಯಾಗಿರ್ಬೇಕು ಈ ಸೇವೆಗೆ. ಅವರು ಕೊನೆಯವರೆಗೂ ಈ ಸೇವೆ, ಈ ಸಭೆಯ ಅಭಿಷೇಕ ಯಾರಿಗೂ ಎಂದೂ ಕೂಡ ಕೈ ಬಿಟ್ಟ ಉದಾಹರಣೆ ಇಲ್ಲ. ನಮ್ಮ ಮಧ್ಯದಲ್ಲಿ ಬಹಳ ಜನ ಕಷ್ಟದಿಂದ ಬೆಳೆದು ಬಂದಿದ್ದಾರೆ ಹೊರತು ಯಾರು ಕೊಡುವವರಾಗಿ ಈ ಸೇವೆಗೆ ಬಂದವರಿಲ್ಲ. ಈ ಸೇವೆಯನ್ನು ನಾವು ಯಾವತ್ತೂ ಕೂಡ ಗೌರವಿಸಿದರೆ ನಾವು ಈ ಭೂಮಿಯ ಯಾವುದೇ ಭಾಗದಲ್ಲಿದ್ದರೂ ದೇವರು ನಮ್ಮ ಕೈ ಹಿಡಿತಾರೆ. ನಾವೆಲ್ಲೇ ಇರಲಿ, ಗಾಡ್ಸ್ ಕ್ರಿಯೇಷನ್ ಮಿನಿಸ್ಟ್ರಿ ಸಭೆ ಇದು ನನ್ನ ಸಭೆ, ನಾ ಬೆಳೆದ ಸಭೆ ಅನ್ನೋದು ನಿಮ್ಮ ಹೃದಯದಲ್ಲಿ ಇದ್ರೆ ಖಂಡಿತವಾಗಿ ನೀವು ಪ್ರಾರ್ಥಿಸುವಾಗ ದೇವರು ನಿನ್ನ ಪ್ರಾರ್ಥನೆ ನೋಡಿ ನಿನ್ನನ್ನು ಮುಟ್ಟಿ ನಿನ್ನನ್ನು ಆಶೀರ್ವದಿಸ್ತಾರೆ. ಆಮೇಲೆ ಇದನ್ನು ನಾವು ಅರ್ಥಕೊಳ್ಬೇಕು. ಅದಕ್ಕೆ ಅವರಿಗೆ ದೇವರು ಉತ್ತಮವಾದ ಕೆಲಸ. ಆರಂಭದಲ್ಲಿ ಸ್ವಲ್ಪ ನಿರಾಸೆ ಮತ್ತು ಅಪನಂಬಿಕೆ ಅವರಲ್ಲಿತ್ತು, ಆದರೆ ನಾನು ಹೇಳಿದ ಹಾಗೆ ಅವರು ಕೇಳಿದ್ದಕ್ಕೆ ಉತ್ತಮವಾದ ಜಾಗದಲ್ಲಿ ಗೊತ್ತಿದ್ದಾರೆ. ಆಮೇಲೆ ನಮ್ಮ ಸೇವೆ ಬೆಳಿಬೇಕು, ನಿಜವಾಗಿ ನಮ್ಮವ್ರು ಬೆಳಿಬೇಕು. ಯಾಕೆಂತಂದ್ರೆ ಇವತ್ತಿನ ಕಷ್ಟ ಕಾಲಗಳು ಹೆಂಗಿದಾವೆ ಯೋಚಿಸ್ಲಿಕ್ಕೂ ಅಸಾಧ್ಯ. ಯಾಕೆಂತಂದ್ರೆ ಪೆಟ್ರೋಲ್ ಹಾಕದೆ ಹೊರತು ಗಾಡಿ ಮುಂದೆ ಹೋಗೋದಿಲ್ಲ. ಪೆಟ್ರೋಲ್ ಹಾಕಬೇಕಂದ್ರೆ ಕೈಯಲ್ಲಿ ಹಣ ಬೇಕು, ಹಣ ಇಲ್ಲ, ಪೆಟ್ರೋಲ್ ಇಲ್ಲ, ಗಾಡಿ ಮುಂದೆ ಹೋಗಲ್ಲ. ಹಾಗೆ ಪ್ರಾರ್ಥನೆ ಇಲ್ಲ, ಆಶೀರ್ವಾದ ಇಲ್ಲ, ನೀನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. निज अल्वा ज्यांनी प्रार्थना करत नाही त्याचं जीवन कधी पण आशीष बनत नाही, आशीर्वाद व्हायला साध्यच नाही.
प्रार्थना जो व्यक्ति करतो है ना, त्याचं जीवन परमेश्वर आशीष बनाता है. आमेन. आम्ही प्रार्थना करत ನಾವು ಪ್ರಾರ್ಥನೆ ಮಾಡೋದಿಲ್ಲ, ಆದರೆ ಆಶೀರ್ವಾದ ಬಯಸ್ತೇವೆ. ಬಿತ್ತದೆ ಫಲ ಬರಲಿ ಅಂದ್ರೆ ಬರೋದಕ್ಕೆ ಸಾಧ್ಯ ಇಲ್ಲ. ನೀನು ಬಿತ್ತಬೇಕು, ಫಲದ ನಿರೀಕ್ಷೆಯನ್ನ ನೀವು ಪ್ರಾರ್ಥನೆಯಲ್ಲಿ ಮಾಡು. ಯಾಕಂದ್ರೆ ಫಲ ಕೊಡುವವನು ದೇವರು. ಆಮೇನ್. ಸೊ ದೇವರವರನ್ನು ಆಶೀರ್ವದಿಸಲಿ. ನಂಬಿಕೆಯಿಂದ ಕೆಲಸ ದೇವರು ಕೊಟ್ಟಿದ್ದಾರೆ, ಅದನ್ನು ಉಳಿಸಿಕೊಂಡು ಹೋಗ್ರಿ ಅನ್ನೋದು ನಮ್ಮ ಆಶಯ. ಯಾಕೆಂತಂದ್ರೆ ಪ್ರತಿ ಭಾನುವಾರ ರಜೆ ಇರುವ ಕೆಲಸ ಮತ್ತು ಆರಂಭದಲ್ಲಿ ಇವರಿಗೆ 10,000 ರೂಪಾಯಿ ಪೇಮೆಂಟ್ ಇದೆ. ಅವರು ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಒಂದು ಪ್ರಾಧಾನ್ಯತೆ ಇದೆ, ಈ ಸಮಾಜದಲ್ಲಿ ಒಂದು ಗೌರವ ಇದೆ. ನಾನು ಹೇಳಕ್ಕೆ ಬಯಸ್ತೇನೆ, ಬಹಳಷ್ಟು ಜನ ಈ ಸೇವೆಯಿಂದ ಉತ್ತಮವಾದ ಸ್ಥಾನಗಳಿಗೆ ಹೋದವರಿದ್ದಾರೆ. ಹಲ್ಲೆಲೂಯಾ. ಕೆಲಸ ಇಲ್ಲ ಅಂತ ಹೇಳಿ ಬಂದ್ರೆ ತಿರುಗಿ ಅವರು ಸಭೆಗೆ ಬಂದು ಕೊಡೋ ಸಾಕ್ಷಿ ದೊಡ್ಡದಿರ್ತದೆ. ಆಮೇಲೆ ಅಂತ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಅದಕ್ಕೋಸ್ಕರ ಅದ್ಭುತ ದೇವರು ಮಾಡ್ತಾರೆ. ಕೊನೆಯವರೆಗೂ ನಂಬಿಕೆಯಿಂದ ಇರಬೇಕಾದದ್ದು ನಿನ್ನ ಜವಾಬ್ದಾರಿ. ಆ ನಂಬಿಕೆಯನ್ನು ಕಾಪಾಡ್ಕೋಬೇಕಾದದ್ದು ನಿನ್ನ ಜವಾಬ್ದಾರಿ. ಪಾಸ್ಟರ್ ಯಾವಾಗ ಏನ್ ಹೇಳ್ತಾರೋ ಅದನ್ನು ಕೇಳಿ ಅದರಂತೆ ನಡೆದ್ರೆ ಖಂಡಿತವಾಗಿ ಕ್ರಿಸ್ತನ ಆಶೀರ್ವಾದಗಳನ್ನು ನೀವು ಪಡಿತೀರಿ. ಆಮೇಲೆ ಅದಕ್ಕೆ ನಾವು ಮೂಲವಾದ ವಿಷಯಕ್ಕೆ ಹೋಗೋಣ. ದೇವರು ಆದಿಯಲ್ಲಿ ಆರಂಭವನ್ನ ಮಾಡ್ದ, ಈ ಸೃಷ್ಟಿಯನ್ನ ಆರಂಭ ಮಾಡ್ದ ದೇವರು ಆದಿಯಲ್ಲಿ. ಆದ್ರೆ ಆರಂಭಿಸಬೇಕಾದ್ರೆ ಈ ಭೂಮಿಗೆ ಬೇಕಾದದ್ದೆಲ್ಲವನ್ನೂ ದೇವರು ಸೃಷ್ಟಿ ಮಾಡ್ದ. ನೋಡ್ರಿ, ಆಳುವುದಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಯಜಮಾನ ಇರಲಿಲ್ಲ. ಹಲ್ಲೆಲೂಯಾ. ಯಜಮಾನ ಇಲ್ಲ ಅಂತಂದ್ರೆ ಆ ಮನೆ ಏನಾಗ್ಬೋದು, ಅದು ಏನಾಗ್ಬೋದು, ಒಂದು ಸಲ ಯೋಚನೆ ಮಾಡಬೇಕು. ಸೇವೆಗೆ ಪಾಸ್ಟರ್ ಇಲ್ಲ ಅಂತಂದ್ರೆ ಸೇವೆ ಏನಾಗ್ತದೆ, ಕುರಿಗಳೇನಾಗ್ತವೆ, ಅವುಗಳ ಪರಿಸ್ಥಿತಿ ಏನಾಗ್ತದೆ, ಯೋಚಿಸಬೇಕಾದ ವಿಷಯ. ಅದಕ್ಕೆ ಎಲ್ಲದಕ್ಕೂ ದೇವರು ಒಂದೊಂದೊಂದು ಜೋಡಣೆ ಮಾಡಿಟ್ಟಿದ್ದಾನೆ. ಅದಕ್ಕೆ ಈ ಜೀವನ, ಈ ಬದುಕು ಸುಗಮವಾಗಿ ಸಾಗ್ತಾ ಇದೆ. ಕಷ್ಟ ಬಂದಾಗ ಪ್ರಾರ್ಥಿಸುವವರಿದ್ದಾರೆ, ಅರ್ಥ ಮಾಡ್ಕೋರಿ. ಸಮಸ್ಯೆಗಳು ಬಂದಾಗ ಸಹಾಯ ಮಾಡೋರಿದ್ದಾರೆ. ನಾವು ಯಾವುದೋ ಒಂದು ತೊಂದರೆಗೆ ಒಳಪಟ್ಟಾಗ ನಮ್ಮ ಜೊತೆ ನಿಲ್ಲುವವರಿದ್ದಾರೆ. ಇವರೆಲ್ಲರೂ ನಮ್ಮ ಜೊತೆ ಇದ್ದಾಗ ನಮ್ಮ ಜೀವನ ಬಹಳ ಸರಳವಾಗಿ ಹೋಗ್ತದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಆದಿಯಲ್ಲಿ ಏನು ಮಾಡಿದ್ರು, ಇಬ್ಬರನ್ನ ಸೃಷ್ಟಿ ಮಾಡಿದ್ರು, ಒಂದು ಹೆಣ್ಣು ಇನ್ನೊಂದು ಗಂಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನರ ಪ್ರಾರ್ಥನೆ ಇವತ್ತು ಯಜಮಾನರಿಗೋಸ್ಕರ ಇಲ್ಲ, ಒಪ್ಕೋತೀರ? ಎಷ್ಟೋ ಜನರ ಪ್ರಾರ್ಥನೆ ತಮ್ಮ ಧರ್ಮ ಪತ್ನಿಗಳಿಗಾಗಿ ಇಲ್ಲ, ಯಜಮಾನತಿಗಾಗಿ ಇಲ್ಲ. ಕಾರಣ ಇಷ್ಟು ನಾನು ಹೇಳ್ತೇನೆ ನಿಮಗೆ. ಅಬ್ರಹಾಮ ಸಾರಳನ್ನ ಪ್ರೀತಿ ಮಾಡ್ದ. ಆಮೇಲೆ ಬರ್ತಾ ಇಲ್ಲ. ಸಾರಳು ಅಬ್ರಹಾಮನನ್ನ ಪ್ರೀತಿ ಮಾಡಿದ್ದು. 3 ವರ್ಷಗಳ ಕಾಲ ಅವರ ಜೀವನ ನಡೆಯಿತು. ಬೋಲೋ ಯೇಸು ಮಸೀಹ್ ಕಿ. ಅವರ ಮಧ್ಯದಲ್ಲಿ ಭೇದ ಭಾವಗಳನ್ನು ಹುಟ್ಟಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾಕೆ? ಆತನು ಹೇಳ್ತಾ ಇದ್ದ ಸಾರಳಿಗೆ, ಅಬ್ರಹಾಮ ಹೇಳ್ತಾ ಇದ್ದ ಸಾರಳಿಗೆ, ಐ ಲವ್ ಯು ಸಾರ. ಸಾರಳು ಅಬ್ರಹಾಮನಿಗೆ ಹೇಳ್ತಾ ಇದ್ದು, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಇವರ ಪ್ರೀತಿಯಲ್ಲಿ ಸ್ವಲ್ಪವೂ ಕಡಿಮೆ ಆಗಲಿಲ್ಲ. ಇವರ ಇಬ್ಬರ ಪ್ರೀತಿಯನ್ನು ಮೆಚ್ಚಿದವನು ಯಾರು? ಭಗವಂತ ಯೇಸು ಸ್ವಾಮಿ. ಆಮೆನ್. ಮೆಚ್ಚಿ ಏನ್ ಮಾಡ್ದ? ಅವರು ಬೇಡಿ ಬಯಸದೇ ಇದ್ದರೂ, ಬ್ರಹ್ಮ ನಿನಗೊಂದು ಗಂಡು ಮಗುವನ್ನು ನಾನು ಕೊಡ್ತೇನೆ. ದೇವರಿಗೆ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಆಸೆ ಬರಬೇಕು. ದೇವರು ನಾವು ಕರೆದ ತಕ್ಷಣ ಬರಬೇಕು, ತಡ ಮಾಡಬಾರ್ದು. ತಡ ಆಗ್ತಾ ಇದೆ ಪ್ರೇಯರ್ಗೆ ಅಂತಂದ್ರೆ ನನ್ನ ಪ್ರಾರ್ಥನೆ ಸರಿಯಾಗಿ ಆಗಿಲ್ಲ ದೇವರ ಮುಂದೆ. ದಾವೀದ ಕರೆದಾಗ ದೇವರು ಮಾತಾಡ್ತಾ ಇದ್ದ. ಕಾರಣ ದಾವೀದನ ಹೃದಯ ದೇವರ ಹಾಗೆ ಇತ್ತು. ಆಮೆನ್. ಆದ್ರೆ ದೇವರು ಇವರಿಬ್ಬರನ್ನು ಸುಂದರವಾಗಿ, ಸುಮಧುರವಾಗಿ, ಒಳ್ಳೆಯದಾಗಿ
ವೇದಿಕೆಯ ಮೇಲೆ ಹೊಸದಾಗಿ ಮದುವೆ ಆದವರನ್ನ ಹೋಗಿ ಕೈ ಕೊಟ್ಟು ವಿಶ್ ಮಾಡಿ ಆಶೀರ್ವಾದ ಮಾಡೋ ಆಶೀರ್ವಾದ ಅಲ್ಲ. ನೀವು ಇಬ್ಬರು ಕೊನೆಯವರೆಗೂ ಕರ್ತನ ಮಾರ್ಗದಲ್ಲಿ ಇದ್ದುಕೊಂಡು ಸಾಕ್ಷಿಯಾಗಿ ಬದುಕಲಿ ಅಂತೇಳಿ ದೇವರು ಕೊಟ್ಟ ಆಶೀರ್ವಾದ. ಆಮೇಲೆ ಏನಾಗ್ತಾ ಇದೆ ಸಮಾಜದಲ್ಲಿ ಗೊತ್ತಾ ನಿಮಗೆ? ಅವರಿಬ್ಬರನ್ನು ಒಂದು ಮಾಡ್ದ, ಈಗ ಕೆಡಿಸ್ಬೇಕು ಹೇಗೆ ಅನ್ನೋದು ಸೈತಾನ ಪ್ಲಾನ್ ಮಾಡ್ದ. ಪಾಪ ಅನ್ನುವಂಥದ್ದು ಅರ್ಥ ಮಾಡ್ಕೋರಿ, ನಿಮ್ಮಿಂದಲೇ ಆರಂಭ ಆಗಲಿಲ್ಲ, ಸೈತಾನನ ಕಡೆಯಿಂದ ಅದು ಬಂತು. ನಾನು ಈಗ ಹೇಳಿಕ್ಕೆ ಹೋಗ್ತಾ ಇದ್ದ ವಿಷಯವನ್ನು ಗಂಭೀರವಾಗಿ ಕೇಳಿಸಿಕೊಂಡ್ರೆ, ಕುಟುಂಬಗಳು ಛಿದ್ರವಾಗಲಿಕ್ಕೆ ಕಾರಣ ಏನು? ಮನೆಗಳಲ್ಲಿ ಸಮಸ್ಯೆ ಉದ್ಭವವಾಗಲಿಕ್ಕೆ ಕಾರಣ ಏನು? ಎಂದು ಪ್ರೀತಿಸಲಾರದಷ್ಟು ದೂರ ಹೋಗಿದೆ ಇವತ್ತು ನಿನ್ನ ಹೃದಯ ಗಂಡನಿಂದ, ಹೆಂಡತಿಯಿಂದ, ಮಕ್ಕಳಿಂದ. ಶರೀರ ಮಾತ್ರ ಇದೆ ಅವರೊಟ್ಟಿಗೆ, ಮನಸ್ಸು ಹೃದಯ ಎಲ್ಲವೂ ಕೂಡ ದೂರ ದೂರ. ಯಾಕೆ ಆಯಿತು ಈ ತರ ಗೊತ್ತಾ ನಿಮಗೆ? ಕಾರಣ ಈ ಲೋಕದ ಸಮಸ್ಯೆಗಳು, ಸೈತಾನ ತರುವ ಶೋಧನೆಗಳು, ವಿಪರೀತವಾದಂತಹ ಪ್ರಾಬ್ಲಮ್ಸ್ಗಳು. ನಾವು ಅವುಗಳನ್ನ ಎದುರಿಸುವುದರ ಜೊತೆಗೆ ಇಲ್ಲಿ ಕುಟುಂಬವನ್ನ ಪ್ರೀತಿಸುವುದನ್ನೇ ಮರೆತು ಬಿಟ್ಟಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಏನಾಯ್ತು? ಆದಿಕಾಂಡದಲ್ಲಿ ಸೈತಾನ ಹವ್ವಳ ಹತ್ರ ಬಂದ. ಆದಿಕಾಂಡ 3ನೇ ಅಧ್ಯಾಯ 1ರಿಂದ 3ನೇ ಅಧ್ಯಾಯ 1ರಿಂದ ಹಾ ಹಾ ಈಗ ಹವ್ವಳ ಹತ್ರ ಯಾರು ಬಂದ್ರು? ಸರ್ಪ ಬಂತು. ಸರ್ಪ ಅಂತಂದ್ರೆ ಅವನು ಯಾರು? ಸೈತಾನ. ಹಲ್ಲೆಲೂಯಾ. ಈಗ ನಾನು ಒಂದು ಪ್ರಶ್ನೆ ನಿಮಗೆ ಕೇಳ್ತಾನೆ, ನನಗೆ ಉತ್ತರ ಕೊಟ್ಬಿಡಿ. ಬೈಬಲ್ ಸ್ಪಷ್ಟಪಡಿಸ್ತಾ ಇದೆ, ಸರ್ಪ ಸೈತಾನ, ಸರ್ಪ ಸೈತಾನ. ಹಾಗಾದ್ರೆ ಅವನು ಸೈತಾನನಾಗಿದ್ರೆ ಅವನಿಗೆ ನಮಸ್ಕಾರ ಮಾಡಿದ್ರೆ ಅವನು ಏನ್ ಮಾಡ್ತಾನೆ? ಅವೇನ್ ಮಾಡ್ತಾನೆ? ಬಾ 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 ಅಂತೇಳಿ ತಪ್ಕೊಂಡು ಮಾಲಿಯಾಗಿ ಸನ್ಮಾನ ಮಾಡ್ತಾನ. ಸೈತಾನ ಏನ್ ಮಾಡ್ತಾನೆ? ಹಚ್ಚುತ್ತಾನೆ. ನೀನು ಪ್ರೀತಿ ತೋರಿಸಿದ್ರೆ ಅವನು ದ್ವೇಷ ಮಾಡ್ತಾನೆ. ಹಾಗಾದ್ರೆ ಇವತ್ತಿಲ್ಲಿ ಕುಟುಂಬದ ಮಧ್ಯದಲ್ಲಿ ಪತಿ ಮತ್ತು ಪತ್ನಿಯ ನಡುವೆ ದ್ವೇಷ ಯಾಕೆ ಬರ್ತಾ ಇದೆ ಅಂತಂದ್ರೆ, ನೀನು ಪ್ರೀತಿಸ್ತೀಯ ಅವನು ಕಚ್ತಾ ಇದ್ದಾನೆ, ನೀನು ಪ್ರೀತಿಸ್ತಾ ಇದೆಯಾ ಅವನು ಕಚ್ತಾ ಇದ್ದಾನೆ. ಐಸಾ ಜೋ ಆತ್ಮ ಹೇಳ, ಇಂಥ ಒಂದು ಸ್ಪಿರಿಟ್ ಇದೆಯಲ್ಲ, ಇದು ಸರ್ಪಕ್ಕೆ ಸಮಾನವಾದದ್ದು. ದ್ವೇಷ ಮಾಡುವುದು, ಕುಯುಕ್ತಿ ಹಣಿಯುವುದು, ಕುಟುಂಬದ ಮಧ್ಯದಲ್ಲಿ ಸಮಸ್ಯೆಯನ್ನು ತರುವುದು, ಅಗಲಿಸುವುದು ಮತ್ತು ಅವರನ್ನ ನರಕಕ್ಕೆ ದೊಬ್ಬುವಂಥದ್ದು ಆತನ ಆಲೋಚನೆ. ಆತನ ನೇರವಾಗಿ ಬಂದಿದ್ದು ಯಾರ ಹತ್ರ? ಮಣ್ಣಿನಿಂದ ಉಂಟು ಮಾಡಲ್ಪಟ್ಟ ಮನುಷ್ಯನ ಹತ್ರ ಹೋಗಲಿಲ್ಲ. ಅರ್ಥ ಮಾಡ್ಕೋರಿ, ಆದಾಮನ ಹತ್ರ ಹೋಗಲಿಲ್ಲ. ಆದ್ರೆ ಅವನ ಎಲುಬಿನಿಂದ ಸೃಷ್ಟಿ ಮಾಡಲ್ಪಟ್ಟ ಸ್ತ್ರೀಯ ಬಳಿಗೆ ಅವನು ಹೋದನು. ಹಲ್ಲೆಲೂಯಾ. ಸ್ತ್ರೀ ಅಂದ್ರೆ ಹವ್ವಳು ಅವಾಗ ಎಲ್ಲಿದ್ದು? ಏದೇನ್ ಭಾಗ ತೋಟದಲ್ಲಿ ವಿಹಾರ ಸಂಚಾರ ಮಾಡ್ತಾ ಇದ್ಲು. ಗಿಡಗಳನ್ನು ನೋಡ್ತಾ, ಹಣ್ಣುಗಳನ್ನು ನೋಡ್ತಾ ಸಂಚರಿಸ್ತಾ ಇದ್ಲು. ಆದ್ರೆ ದೇವರು ಪ್ರತಿಯೊಂದು ಕುಟುಂಬಕ್ಕೂ ಒಂದು ಆಜ್ಞೆ ಕೊಟ್ಟಿದ್ದಾನೆ. ಪ್ರತಿ ಹೊಸದಾಗಿ ಮದುವೆ ಆಗೋರಿಗೆ ಒಂದು ಆಜ್ಞೆ ಕೊಟ್ಟಿದ್ದಾನೆ. ಅಥವಾ ಈಗ ಬಂದ್ಬಿಟ್ಟು ದೇವರನ್ನ ನಂಬುವವರಿಗೂ ದೇವರು ಒಂದು ಆಜ್ಞೆ ಕೊಡ್ತಾ ಇದ್ದಾನೆ. ಏನಂತ ಹೇಳಿ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ, ತಿರುಗಿ ಪಾಪ ಮಾಡಬೇಡ. ಆಮೇಲೆ ಬರಬೇಕು, ತಿರುಗಿ ಪಾಪ ಮಾಡ್ಲಿಕ್ಕೆ ಹೋಗ್ಬೇಡ. ದೇವರು ಹೇಳಿರುವಂತ ಮಾತಿದು. ಹಾಗಾದ್ರೆ ಹವ್ವಳಿಗೂ ಕೂಡ ದೇವರನ್ನು ಮಾತು ಹೇಳಿದ್ರು, ನೀನು ಎಲ್ಲಾ ಜಾತಿಯ ಹಣ್ಣುಗಳನ್ನು ತಿನ್ನು, ಆದ್ರೆ ಈ ಗಿಡದ ಹಣ್ಣನ್ನ ಮಾತ್ರ ತಿನ್ಬೇಡ. ಹಲ್ಲೆಲೂಯಾ. ಈ ಮಾತು ಹೇಳಿದ್ದಾರು ಸಾಕ್ಷಾತ್ ದೇವರು. ಇವತ್ತು ನಾವು ವಚನವನ್ನು ಓದ್ತಾ ಇದ್ದೀವಿ, ದೇವರು ನಮಗೂ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದೇ ಗಿಡದ ಮೇಲೆ ಯಾರು ಕೂತ್ಕೊಂಡಿದ್ರು?
ಸೈತಾನ ಗೊತ್ತಿಲ್ಲ. ಸೈತಾನ ಬಂದುಬಿಟ್ಟು ಹವ್ವಳೊಂದಿಗೆ ಮಾತಾಡ್ತಾ ಇದ್ದಾನೆ. ಹವ್ವಳ ಕೇಳ್ತಾ ಇದ್ದಾನೆ, ಏನಮ್ಮ ಪ್ರೀತಿಯಿಂದ ಮಾತಾಡಿಸಿದ್ರೆ ಎಲ್ಲರೂ ಹುಟ್ಟಿಗೆ ಬೀಳ್ತಾರ ಅನ್ನೋದು ಗೊತ್ತು. ಹಲ್ಲೆಲೂಯಾ. ಪ್ರೀತಿ ಕೊಟ್ಟು ಮಾತನಾಡಿಸಿದ್ರೆ ಎಲ್ಲರೂ ಹುಟ್ಟಿಯಲ್ಲಿ ಬೀಳ್ತಾರೆ ಅನ್ನೋದು ಗೊತ್ತು. ಅದಕ್ಕೆ ಅವನು ಪ್ರೀತಿಯಿಂದಲೇ ಕಾಲ ಎಸೆದ, ಬಲ ಎಸೆದ. ಇವತ್ತು ನಿಮ್ಮ ಫೈನಾನ್ಸಿನ ಮೇಲೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಪ್ರಾರ್ಥನಾ ಜೀವಿತದ ಮೇಲೆ ಸಿಂಹದೋಪಾದಿಯಲ್ಲಿ ಗರ್ಜಿಸುವ ಹಾಗೆ ಯಾರ ಜೀವನವನ್ನು ಕೆಡಿಸಲಿ ಅಂತೇಳಿ, ಯಾರ ಕುಟುಂಬವನ್ನು ಸಭೆಯಿಂದ ಅಗಲಿಸಲಿ ಅಂತೇಳಿ ಬಲೆಯನ್ನು ಎಸೆತಾನೆ. ಬಲೆ ಹರಿದುಕೊಂಡು ದಾಟಿ ಬಂದವನೇ ಶ್ರೇಷ್ಠ. ಆಮೆನ್. ಸಿಕ್ಕಾಕೊಂಡು ಬಿದ್ದ ಅಂತ ಇಟ್ಕೊಳ್ಳಿ, ಬಿಡಿಸ್ಲಿಕ್ಕೆ ಯಾರು ಬರಲ್ಲ. ನೆನಪಿಟ್ಕೋಬೇಕು ನಾವು ಇದನ್ನ. ಅದಕ್ಕೆ ಆತನು ಕೇಳ್ತಾನೆ, ಏನಮ್ಮ ಯಾವ ತೋಟದ ಹಣ್ಣನ್ನ ದೇವರು ತಿನ್ನಬೇಡ ಅಂತ ಹೇಳಿದ್ದಾರೆ? ಅವಾಗ ಅವ್ರು ಹೇಳ್ತಾಳೆ, ಒಳ್ಳೆದು ಕೆಟ್ಟದರ ಅರಿವನ್ನು ಮೂಡಿಸುವಂತ ಇದೇ ಗಿಡದ ಹಣ್ಣನ್ನ ತಿನ್ನಬೇಡ ಅಂತ ಹೇಳಿದಾನೆ ಅಂತ ಹೇಳ್ತಾನೆ. ಸೈತಾನ ಮತ್ತೆ ಏನ್ ಕೇಳ್ತಾನೆ? ಹೌದಾ, ತಿಂದ್ರೆ ಏನಾಗ್ತದಂತೆ? ತಿಂದ್ರೆ ನಾವೇ ದೇವರಂತೆ ಆಗಿಬಿಡ್ತೇವೆ. ಹಲ್ಲೆಲೂಯಾ. ತಿಂದ್ರೆ ಏನಾಗ್ತೇವೆ? ಸತ್ತೇ ಹೋಗ್ತೇವೆ ಅಂತ ಹೇಳ್ಬಿಟ್ಟಿದ್ದ. ನೀವು ಏನಾಗ್ತೀರಿ? ತಿಂದ್ರೆ ಸತ್ತೋಗಿ ಬಿಡ್ತೇವೆ. ಸೈತಾನ ಏನಂತದಕ್ಕೆ? ತಿಂದ್ರೆ ನೀವು ಸಾಯಲ್ಲ, ತಿಂದ್ರೆ ನೀವು ದೇವರಂತೆ ಆಗ್ತೀರಿ. ನೋಡಿ, ಹಲ್ಲೆಲೂಯಾ. ಆ ಹಣ್ಣು ತಿಂದುಬಿಟ್ರೆ ನೀವೇ ದೇವರಾಗಿ ಬಿಡ್ತೀರಿ. ಪಾಸ್ಟರ್ ಅವಶ್ಯಕತೆನೇ ಇಲ್ಲ ಇವತ್ತು. ಯಾಕೆ? ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ? ಬೋಲೋ ಯೇಸು ಮಸೀಹಿ. ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ? ಪಾಸ್ಟರ್ ಆಗಿಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. एक दिन परमेश्वर एलिया को पुकारता है. ಒಂದು ದಿನ ದೇವರು ಎಲಿಯನಿಗೆ ಕರೀತಾನೆ, ಎಲಿಯಾ ಎದ್ದೇಳು, 40 ದಿವಸ ನೀನು ಪ್ರಯಾಣ ಮಾಡಬೇಕು. 2 ದಿವಸ ಎಷ್ಟು ಬೇಕಲ್ಲ ಅಷ್ಟು ಊಟ ಈಗಲೇ ಮಾಡಿದ್ದು, ಈಗಲೇ ಮುಂದ್ಬಿಡು. ಮುಂದೆ ನೀವು ಬಹಳ ದೂರ ಓಡಬೇಕಂತೆ. ಯಾಕಮ್ಮ ದೇವರು ಹೇಳ್ದ? ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಸೇವಕರಾಗ್ಲಿಕ್ಕೆ ಆಗಲ್ಲ. ಅದಕ್ಕೆ ದೇವರ ಕೃಪೆ ಬಹಳ ಅವಶ್ಯಕತೆ ಇರ್ತದೆ. ಸೇವೆ ಇದು ಪರಲೋಕದಿಂದ ಬರುವಂತ ಒಂದು ಅನುಗ್ರಹ, ಕೃಪೆ, ಆಶೀರ್ವಾದ. ಎಲ್ಲರಿಗೂ ಆ ಜ್ಞಾನ ಪ್ರಕಟ ಆಗೋದಿಲ್ಲ. ಪ್ರಕಟಿಸುವ ದೇವರು ಕೂಡ ಯೋಚನೆ ಮಾಡ್ತಾನೆ. ಅದಕ್ಕೋಸ್ಕರ ಇವರಿಗೆ ದೇವರು ಒಳ್ಳೆ ಕುಟುಂಬವಾಗಿ ಆಶೀರ್ವಾದ ಮಾಡಿದ್ರು. ಸಭೆಗೆ ಬಂದಾಗ ಏನು ಇಲ್ಲದವರಾಗಿ ಬಂದ್ರು. ಆದರೆ ದೇವರು ಅವರ ಕುಟುಂಬವನ್ನು ಆಶೀರ್ವಾದ ಮಾಡಿದಾಗ ಎಲ್ಲವೂ ಅವರ ಹತ್ರ ಬಂತು. ಆಮೆನ್. ಯಾವಾಗ ಅವರ ಹತ್ರ ಎಲ್ಲ ಬಂತು, ಸೈತಾನ ಶೋಧನೆಗಳನ್ನು ಅವರ ಹತ್ರ ತರಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸುಮ್ಮನೆ ಕೇಳ್ರಿ, ಶೋಧನೆಗಳನ್ನು ತರಲಿಕ್ಕೆ ಪ್ರಾರಂಭ ಮಾಡಿದಾಗ ಅವನು ತರೋದೇ ನೀವು ಅದೇ ಪ್ರಾರ್ಥನೆಯಿಂದ ಅಗಲಿ ದೂರ ಹೋಗ್ಬೇಕು. ಸಂಪತ್ತಿನವನ್ನು ನೀವು ಹೋದೆ ಮಾಡಬೇಕು. ಮತ್ತೆ ಮರಳಿ ಆ ಶೋಧನೆಗಳಿಗೆ ನೀವು ಒಳಗಾಗಬೇಕು. ದೇವರು ಕೊಟ್ಟ ಆಶೀರ್ವಾದದಿಂದ ನೀವು ದೂರ ಹೋಗ್ಬೇಕು. ಹಲ್ಲೆಲೂಯಾ. ಇದು ಯಾರ ಆಲೋಚನೆ? ಏನಮ್ಮ, ಯಾವ ಹಣ್ಣು ತಿನ್ನಬಾರ್ದು? ಹೊಸದಾಗಿ ಮದುವೆಯಾಗಿ ಹೋಗಿರ್ತಾವ ಪಾಪ, ಗಂಡನ ಮಂದಿನ ಪರಿಚಯ ಇರಲ್ಲ. ಅಲ್ಲಿ ಅಕ್ಕಪಕ್ಕದವ್ರು ಯಾರು, ಎದುರುಗಡೆ ಯಾರು, ಯಾರು ಹೆಂಗೆ, ಯಾರು ಉಪ್ಪು ಯಾರು ಅಪ್ಪು ಏನು ಗೊತ್ತಿರಲ್ಲ ಪಾಪ. ಅದಕ್ಕೆ ಯಾರು ಏನು ತಂದು ಕೊಟ್ಟರು ಇನ್ಕಮ್ ಮಾಡ್ಕೋತಿದ್ವಿ. ಒಳಗಡೆ ಸಿಕ್ಕಿದ ಚಾನ್ಸ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ? ಅವಳಿಗೆ ಮನೆಯಲ್ಲಿ ಗಂಡ ಇಲ್ಲದೆ ಇರೋದನ್ನು ನೋಡಿ, ಅತ್ತೆ ಇಲ್ಲದೆ ಇರೋದನ್ನು ನೋಡಿ, ಎಲ್ಲ ಖಾಲಿ ಇರೋದು ನೋಡಿ ಒಬ್ರು ಹೋಗ್ತಾಳೆ, ಯಾಕಾಂತ ಕೂಗ್ತಾಳೆ. ಸ್ಟಾರ್ಟಿಂಗ್ ಅವಳ ಹೆಸರು ಗೊತ್ತಿರಲ್ಲ ಸೊಸೆಗೆ, ಸೊಸೆ ಬಂದವಳ ಹೆಸರು ಗೊತ್ತಿರಲ್ಲ ಅಕ್ಕದವ್ರಿಗೆ. ಯಾಕಾಂತ ಕೂಗ್ತಾಳೆ, ಯಾಕಾನು ಇಲ್ಲ, ಯಾರಿಲ್ಲ. ಸೊಸೆ ಬರ್ತಾಳೆ ಹೊರಗಡೆ, ಯಾರು ಅಂತ ಕೇಳ್ತಾರೆ. ಯಾರಿಲ್ಲವ ಮನ್ಯಾಗ, ಯಾರು ಇಲ್ಲ, ಯಾರು ಇಲ್ಲ. ಎಷ್ಟು ಚಾನ್ಸ್. ಅವಾಗ ಅಂತಾಳೆ, ಚಾ ಕುಡಿತೇವ? ಮಧ್ಯಾಹ್ನ ಯಾಕೆ ಚಾ ಕುಡಿತಾರೋ? ಬೆಳಗ್ಗೆ ಕುಡ್ತೇನೆ. ಈಗ ಊಟ ಮಾಡೋ ಟೈಮ್. ಹೌದು, ಊಟ ಮಾಡೋ ಟೈಮ್. ನೋಡಿ, ನಾನು ಚಾ ಕುಡಿದೆ ಅಂತ ಕೇಳಿದೆ, ಊಟ ಮಾಡಿ ಅಂತ ಕೇಳಿದೆ. ಹಲ್ಲೆಲೂಯಾ. ಅವಾಗ ಅಲ್ಲಿಂದ ಸಾವಕಾಶ ಶುರು. ಏನೋ ಕುಂಡ್ರಂಗವಾಗ ನಿಂತ ಮಾತಾಡ್ಸತ್ತಿ. ಯಾರು ಹೊರಗಡೆಯಿಂದ ಬಂದಾಕಿ ಸೊಸೆಗನ್ನು, ಸಾರಿ ಆ ಮನೆ ಸೊಸೆಗೆ
ಕುಂತ ಮಾತಾಡ್ಸತಿ, ಸಾರಿ ನಿಂತ ಮಾತಾಡ್ಸತಿ, ಕುಂಡ್ರ ಅನ್ನೋಲ್ಲಿ ಏನ್ ಕುಂಡ್ರಿ, ನೀನ್ ಬರ್ತಂತ ಒಳಗೆ ಹೋಗೋದು. ಹಲ್ಲೆಲೂಯ. ಅಲ್ಲಿಂದ ಬಂದ್ಬಿಟ್ಟು ಹಿಸ್ಟ್ರಿ ಚಾಲು ಆಯ್ತು. ಒಂದೊಂದು ಅವರ ತಲೆಯಲ್ಲಿ ಬಿತ್ತು. ಪ್ರಿಯ ಬಂಧುಗಳೇ, ನಾನು ಹೇಳಿಕೆ ಬಯಸ್ತೇನೆ, ನೀವು ದೇವ ಜನರು, ನೀವು ಆತ್ಮಭರಿತರು. ಸತ್ಯ ಅಸತ್ಯದ ನಡುವೆ ಹೋರಾಟ ನಡೀತಾ ಇದೆ. ಅರ್ಥ ಮಾಡ್ಕೋರಿ. ಯಾಮಾರಿಸುವವರು, ಮರಳುಗೊಳಿಸುವವರು, ಮೋಸ ಮಾಡುವವರು ನಿಮ್ಮ ಸುಖ ಜೀವನದ ಮಧ್ಯದಲ್ಲಿ ಅರ್ಥ ಮಾಡ್ಕೋರಿ. ಕೆಟ್ಟ ಬೀಜವನ್ನ ಬಿತ್ತುವವರು ಎಷ್ಟೋ ಜನರನ್ನ ಸೈತಾನ ಕಳಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಸ್ಟಾರ್ಟಿಂಗ್ ಮದುವೆ, ಈಗೆಲ್ಲ ಮದುವೆಗಳು ಬಹಳ ವಿಧವಾಗಿ ಆಗ್ತಾವೆ. ಆ ಕೆರೆ ದಂಡಿ ಮ್ಯಾಗ ಹೋದ್ನೆ, ಈ ಕೆರೆ ದಂಡಿ ಮ್ಯಾಗ ಹೋದ್ನೆ, ಆ ಸಮುದ್ರದ ದಂಡಿ ಮ್ಯಾಗ ಹೋದ್ನೆ. ಇವು ನೋಡ್ತಾವ 3 ದಿನ ಐತಿ, 4 ದಿನ ಐತಿ, 5 ದಿನ ಐತಿ. ನೋಡ್ತಿರ್ತಾನ ಸ್ಟೇಟಸ್ನ್ಯಾಗ. ಇಸ್ 3 days ಆಗೋ 3 ದಿನ ಆದ್ಮ್ಯಾಗ ಇವ್ರು ಹೋಗಿಬಿಟ್ಟು ಗುಂಡಿ ರೆಡಿ ಐತಿ, ತುಪ್ಪ ಬಂದು ಬೀಳೋದು. ಅದು ಏನು ಅರ್ಥದ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಪೌಲನು ಮಾತು ಹೇಳ್ದ, ಮದುವೆ ಆಗುವುದಕ್ಕಿಂತಲೂ ಆಗದೆ ಇರುವುದೇ ಉತ್ತಮವಾದ ಜೀವನ ಅಂದವು. ಆದರೆ ಎಲ್ಲರೂ ನನ್ನನ್ನೇ ಫಾಲೋ ಮಾಡಬೇಡ್ರಿ ಅಂದವು. ಆಗಾದ್ರೆ ಆಸೆ ಇದ್ದವ್ರು ಆಗ್ರಿ ಅಂದವು. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಏನು ಸಂಭವಿಸ್ತದೆ ಗೊತ್ತಾ? ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಆರಂಭದಲ್ಲಿ ಹವ್ವನು ಆದಾಮನು ಬಹಳ ಪ್ರೀತಿಯಿಂದ ಇದ್ರು. ಆಮೆನ್, ಆಮೆನ್. ಅವರ ಹೃದಯ ಒಬ್ಬರಿಗೊಬ್ಬರು ಸಹಕರಿಸುವ ಹೃದಯ. ದೇವರು ಪ್ರತಿದಿನ ಬಂದು ಅವರನ್ನ ಸಂಧಿಸ್ತಾ ಇದ್ದ, ಸಮಾಚಾರ ತಗೋತಾ ಇದ್ದ. ಉದಾಹರಣೆ ಹೇಳ ನಿಮಗೆ, ಪ್ಲೀಸ್ ನನ್ನ ಮಾತು ಕೇಳಿಸ್ಕೊರಿ. ದೇವರು ಬರುವ ಸಮಯವಾದಾಗ ಆದಾಮ ಒಬ್ಬನೇ ಬಂದು ದೇವರ ಮುಂದೆ ನಿಂತ್ಕೋತಾ ಇರಲಿಲ್ಲ. ಹಲೋ, ಹಲ್ಲೆಲೂಯ. ಆದಾಮ ಒಬ್ಬನೇ ಬಂದು ದೇವರ ಮುಂದೆ ನಿಂತ್ಕೋತಾ ಇರಲಿಲ್ಲ. ಯಾಕೆ? ಅವನು ಒಬ್ಬನಲ್ಲ, ಅವರು ಇಬ್ಬರು ಇದ್ದಾರೆ. ಆಮೆನ್. ದೇವರು ಬರುವಾಗ ಆದಾಮನು ಹವ್ವಳು ಇಬ್ರು ದೇವರಿಗೆ ನಮಸ್ಕಾರ ಮಾಡ್ತಿದ್ರು. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ನಾವು ಚರ್ಚಿಗೆ ಬರ್ತೇವೆ, ಪ್ರಾರ್ಥನೆಗೆ ಬರ್ತೇವೆ. ಖುದಾ ಊಪರ್ ಬೆಟ್ಟ ಹೇ, ದೇವರು ಕುತ್ಕೊಂಡಿದ್ದಾರೆ, ದೇವರು ಕೇಳ್ತಿದ್ದಾರೆ. ಒಬ್ಬನೇ ಬಂದಿದ್ದಾನೆ. ಅರ್ಥ ಮಾಡ್ಕೊಂಡು ದೇವರು ಏನ್ ಇಚ್ಛೆ ಪಡ್ತಾ ಇದ್ದಾರೆ ಗೊತ್ತಾ? ಯಾವುದೇ ಸಂಗತಿಗಳು ನಿಮ್ಮನ್ನ ಅಗಲಿಸಬಾರದು. ಆಮೆನ್, ಆಮೆನ್. ಯಾವುದೇ ಸಂಗತಿಗಳಿಗೂ ನೀವು ಅವಕಾಶ ಕೊಡಬಾರದು. ಆಮೆನ್. ಅಬ್ರಹಾಮನ ದೇಹಕ್ಕೆ ವಯಸ್ಸಾಗಿತ್ತು, ಹೃದಯಕ್ಕೆ ಎಂದು ವಯಸ್ಸಾಗಿರಲಿಲ್ಲ. ಆಮೆನ್, ಆಮೆನ್. ಆದರೆ ಈಗಿನ ಜಾಯಮಾನ, ಈಗಿನ ವಾತಾವರಣ, ಈಗಿನ ಕಾಲಮಾನ ಹೇಗಿದೆ ಅಂತಂದ್ರೆ, ಹೆಂಡತಿಯನ್ನ ಧರ್ಮಪತ್ನಿಯಾಗಿ ಸ್ವೀಕರಿಸಿದ 2 ವರ್ಷಗಳ ಕಾಲ ಇವರು ಬಹಳ ಅರ್ಥ ಮಾಡಿಕೊಂಡು ಹೋಗುವ ದಿನಗಳಾಗಿರ್ತವೆ. ಆಮೆನ್, ಹಲ್ಲೆಲೂಯ. ಆ ದಿನಗಳಲ್ಲೇ ನಿಜವಾದ ಹೋರಾಟ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹಲ್ಲೆಲೂಯ. ಯಾಕೆ ಹೇಳ ನಿಮಗೆ? ಮುಂದಿನ ಸಂತತಿಗೆ ಜನ್ಮ ಕೊಡ್ಲಿಕ್ಕೆ ಅವರು ರೆಡಿ ಆಗ್ತಿರ್ತಾರೆ. ಅಲ್ಲೇ ಸೈತಾನ ಮೇನ್ ಪ್ರಾಬ್ಲಮ್ ತರುವುದು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ಈ ವಚನ ಈ ತರ ಹೇಳ್ತಾ ಇದೆ ಅಂತಂದ್ರೆ, ಸೈತಾನ ಬಂದುಬಿಟ್ಟು ಹವ್ವನೊಟ್ಟಿಗೆ ಮಾತಾಡಲ್ಲ. ಇವತ್ತು ಕೆಲವೊಬ್ಬರು ಪ್ರಾರ್ಥಿಸ್ತಾ ಇರ್ತೀರಿ, ಕಿವಿಯ ಬಲಗಡೆನೋ ಎಡಗಡೆನೋ ಹೃದಯದಲ್ಲೂ ಏನೋ ಒಂದು ಶಬ್ದ ಬರ್ತಾ ಇದೆ. ಆ ಶಬ್ದ ನನಗೆ ದೇವರೇ ಮಾತಾಡ್ದಂತ ನೀವು ಅನ್ಕೋತೀರಿ. ಕೆಲವೊಂದು ಸಲ ರಾಂಗ್ ಆಗಿ ನೀವು ನಡ್ಕೋತೀರಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾರ ಜೀವನದ ಕುರಿತು ದೇವರು ಕೆಟ್ಟ ಸಂದೇಶವನ್ನು ಕೊಡೋದಿಲ್ಲ. ಹಲ್ಲೆಲೂಯ. ನಾವು ಯಾವತ್ತೂ ಕೂಡ ಸ್ವರವನ್ನ ಗ್ರಹಿಸುವಂತ ಆತ್ಮನ ಶಕ್ತಿ ಹೊಂದ್ಕೋಬೇಕು. ಹಲ್ಲೆಲೂಯ. 2 ಸ್ವರ ಬರ್ತದೆ. ಹವ್ವಳಿಗೆ ದೇವರ ಸ್ವರವೂ ಬಂದಿತು, ನಂತರ ಗಿಡದಿಂದ ಸೈತಾನ ಸ್ವರವೂ ಬಂತು. ಆದ್ರೆ ಹವ್ವಳಿಗೆ ಗೊತ್ತೇ ಆಗಲಿಲ್ಲ ನನ್ನ ಜೊತೆ ಮಾತಾಡ್ತಾ ಇರೋರು ಯಾರು. ಹಲ್ಲೆಲೂಯ. ಅಲ್ಲಿ ದೊಡ್ಡ ಅನಾಹುತ ಸಂಭವಿಸುತ್ತದೆ. ಅದಕ್ಕೆ ಎಚ್ಚರಿಕೆ ಬಹಳ ಮುಖ್ಯ. ಸ್ವರವನ್ನು
ಗ್ರಹಿಸುವುದು ಬಹಳ ಮುಖ್ಯ. ನಾನು ಹೇಳಿಕೆ ಬಯಸ್ತೇನೆ ಪ್ರಿಯ ಬಂಧುಗಳೇ, ಸ್ವಲ್ಪ ಗಮನ ಇಟ್ಟು ನನ್ನ ವಾಕ್ಯವನ್ನು, ಈ ದೇವರ ವಾಕ್ಯವನ್ನು ಗಮನಿಸ್ರಿ. ಹವ್ವಳು ಆದಾಮನು ಬರಿದಾಗಿದ್ರು, ಏನೂ ಇರಲಿಲ್ಲ. ಅವರು ಮನುಷ್ಯ ಜನ್ಮದಲ್ಲಿ ಇರಲಿಲ್ಲ, ಅವರು ಆತ್ಮಭರಿತದಲ್ಲಿದ್ರು. ಹಲ್ಲೆಲೂಯಾ. ಯಾವಾಗ ಹವ್ವಳು ಸೈತಾನನ ಮಾತನ್ನ ಕೇಳಿದ, ಅವಳು ಕೇಳಿದ್ದು, ಅವಾಗ ಏನಂದ? ಇಲ್ಲ ಹವ್ವಳೇ, ತಪ್ಪು ತಿಳ್ಕೊಂಡಿದ್ದೀ. ಇಲ್ಲ ಅಕ್ಕ, ನೀ ಆ ಸಭೆ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀ. ಹಿಂಗೆ ಅರ್ಥ ಮಾಡ್ಕೋರಿ. ಹಂಗಲ್ಲದು ಹಿಂಗಾಗಿದ್ದೆ ಅಕ್ಕ, ಹಿಂಗಲ್ಲದು ಹಂಗಾಗಿದ್ದೆ ಅಕ್ಕ. ಯಾವ್ದ್ರ ಬಗ್ಗೆ ಮಾತಾಡ್ತಿರ್ತೇವೆ ನಾವು ಹುಟ್ಟಿ ಬೆಳೆದ ಸಭೆ ಬಗ್ಗೆನೇ ನಮ್ಮ ನಾಲಿಗೆಯಲ್ಲಿ ಕೆಟ್ಟ ಶಬ್ದಗಳು ನಡೀತಿರ್ತವೆ. ಹಲ್ಲೆಲೂಯಾ. ಅದಕ್ಕೆ ಆದಾಮನು ಅವಳಿಗೆ ಏನಂದ? ನೀವು ಈ ಹಣ್ಣನ್ನು ತಿಂದುಬಿಟ್ರೆ ದೇವರ ಹಾಗೆ ಆಗ್ತೀರಿ. ಅಲ್ಲಿಗೆ ಹವ್ವಳ ಬುದ್ಧಿ ಏನಾಯ್ತು? ದೇವರ ಆಲೋಚನೆ ಇದ್ದಾಗಲೇ ಹೋಯ್ತು. ನಂತರ ಅವಳು ಏನು ಮಾಡಿದ್ದು? ಆ ಹಣ್ಣನ್ನು ಬಹಳ ದೃಷ್ಟಿ ಇಟ್ಟು ನೋಡಿದ್ರು. ಹೀಗೆ ಸೈತಾನ 3 ವಿಧದಲ್ಲಿ ಒಳಗೆ ಹೋಗ್ತಾನೆ. ಒಂದು, 2, 3. ಅರ್ಥ ಆಯ್ತಾ? ಏನ್ ಮಾಡಿ ಇರ್ಬೇಕು ನಿಮ್ಮ ಮನ್ಯಾಗ? ತಗೋ, ನಾವು ಹೋಳಿಗೆ ಮಾಡೇವಿ. ಹೋಳಿಗೆ ಹೋತ ಒಳಗ ಸೈತಾನ ಅವಾಗ ಚಾಲು ಪಾಸ್ಟರ್ ಯಾಕೆ ಬರಲಿಲ್ಲ ಪ್ರೇಯರ್ಗೆ? ಸಾಕಾಗಿದ್ರೆ ನನ್ನ ಜೀವ ಕರೆ ಅಂತ ತಿಂದಿವ. ಏನಾಗಿತ್ತು ಗೊತ್ತಿಲ್ಲ. 3ನೇದು, 2ನೇದು ಕಿವಿ. ಯಾಕ ಬಂದು ಏನ್ ಸುದ್ದಿ ತಗೊಂಡು ಬಂದು? ಒಳ್ಳೇದಲ್ಲ. ನಾ ಕೆಟ್ಟೇನಿ, ನಿನ್ನನ್ನು ಹೆಂಗೆ ಕೆಡಿಸಲಿ? ನಿನ್ನ ಜೀವನ ಹೆಂಗೆ ದೇವರನ್ನ ಅಗಲಿಸಲಿ? ನಿನ್ನ ಬದುಕನ್ನು ಹೇಗೆ ನಾಶದ ಕಡೆಗೆ ತಗೊಂಡೋಗ್ಲಿ? ಯಾವ ಸಭೆಯಲ್ಲಿ ಆಶೀರ್ವಾದ ಅಭಿಷೇಕ ತುಂಬಿ ತುಡುಕ್ತಾ ಇದೆಯೋ ಆ ಸಭೆಯಲ್ಲಿ ನೀನು ಇದೆಯಾ ಅಂತಂದ್ರೆ ಸೈತಾನ ಪ್ರತಿದಿನ ನಿನ್ನೆಲ್ಲ ಕಣ್ಣಿಟ್ಟಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ ಅವರು ಬಂದುಬಿಟ್ಟು ಸಭೆ ಬಗ್ಗೆ, ಸೇವೆ ಬಗ್ಗೆ, ಪಾಸ್ಟರ್ ಬಗ್ಗೆ ಇಲ್ಲ ಸಲ್ಲದ ಎಲ್ಲ ವಿಚಾರಗಳನ್ನು ನಿನ್ನ ಕಿವಿಯಿಂದ ಒಳಗಡೆ ತುರುಕ್ತಾನೆ ಸೈತಾನ. ಹಲ್ಲೆಲೂಯಾ. ಇದರ್ಸಿ ಜಾತ ಎಲ್ಲ ವಿಷಯಗಳು ಇಲ್ಲಿ ಓದ್ತಾ ಒಳಗಡೆ ಸೈತಾನ ಒಳಗೆ ಬಂದ. ಅವನೇನ್ ಮಾಡ್ತಾನೆ? ನಮ್ಮ ಹೃದಯ, ನಮ್ಮ ಮನಸ್ಸು ಎಲ್ಲ ಚೇಂಜ್ ಮಾಡ್ತಾನೆ. ಪ್ರತಿ ಸಂಡೆ ಬರುವ ಕುಟುಂಬ ಆ ಸಂಡೆ ಬರುವುದನೇ ಇಲ್ಲ. ಹಲ್ಲೆಲೂಯಾ. ಇನ್ನು 3ನೇದು ಹೇಗೆ? ಹಲ್ಲೆಲೂಯಾ. ಹೇಗೆ? ಸ್ಕೂಲ್ ಚಾಲು ಆಯ್ತಪ್ಪ ಜೂನ್ದಿಂದ. ಬಸ್ ಸ್ಟ್ಯಾಂಡ್ ಸಾಯಂಕಾಲ ಸ್ಕೂಲ್ ಬಿಡ್ತಾನ, ಕೂದಲ ಒಪ್ಪಾರಿ ಹೊಳಿಸಿ ನೋಡ್ಕೊಂತ ನಿಂತ್ಬಿಡೋದು. ಅವ್ರು ಬೇಸರ ಆಗಿರ್ಬೇಕು, ಇವ್ನು ಬೇಸರ ಆಗ್ತಿಲ್ಲ. ಚಾಲು ನೋಡ್ ಅಡ್ಡಿ ಬೇಸರ ಆಗಿ ಕೊನೆಗೆ ಏನಾಗ್ತೈತಿ? ಹಮಾರ ನಂಬರ್ ತೂಲೆ ತುಮಾರ ನಂಬರ್ ಹಮಾದೆ ಅಂತ ಹೇಳಿ ಶುರುವಾತ. ಸೈತಾನ देखने के द्वारा भी अंदर जाता है. ನೀವು ಟಿವಿ ಮುಂದೆ ಕೂತ್ಕೊಂಡಿದ್ದೀರಿ, ಯಾವುದೋ ಒಂದು ದೃಶ್ಯ ನೋಡ್ತಾ ಇದ್ದೀರಿ. ಆ ದೃಶ್ಯದಲ್ಲಿ ಸರ್ಪ ಬಂದಿದೆ. ಸರ್ಪ ಬಂದ್ಬಿಟ್ಟು ಯಾರಿಗೋ ಕಚ್ತಾ ಇದೆ. ಆ ಟಿವಿಯಲ್ಲಿ ನೀವು ಕೂತ್ಕೊಂಡಿದ್ದೀರಿ, ನೀವು ನೋಡ್ತಾ ಇದ್ದೀರಿ, ಅದು ಯಾರಿಗೋ ಕಚ್ತಾ ಇದೆ. ಆದ್ರೆ ನಿಮಗೆ ಗೊತ್ತಿಲ್ಲ ಸತ್ಯ ಏನು ಅನ್ನೋದು. ಆದ್ರೆ ಅಲ್ಲಿ ಕಚ್ತಾ ಇಲ್ಲ, ನಿಮ್ಮನ್ನು ಕಚ್ಚಲಿಕ್ಕೆ ಆ ಟಿವಿ ಒಳಗಡೆಯಿಂದ ಒಳಗೆ ಹೋಗ್ತಾ ಇದೆ. ನಿಮಗೆ ಗೊತ್ತಿಲ್ಲ. ನೋಡಿದ್ರಾ? ಅವತ್ತು ರಾತ್ರಿ ಮಲ್ಕೊಂಡ್ರ? ಬಂದ್ಬಿಟ್ಟು ಪಾಸ್ಟರ್ರಿ ಎಂತ ಕನಸು ಬಿದ್ದಿದ್ದು ಗೊತ್ತೈತೇನ್ರಿ? ಇಷ್ಟು ಉದ್ದ ಇಷ್ಟು ದಪ್ಪ ನೋಡ್ರಿ. ಏನಾಗ್ತವ ಮುಂದೆ? ಏನೂ ಆಗಲ್ರಿ, ತುಳಿದರೆ ಅದು ಕಳೆದು ಬಿಡ್ತೀವಿ. ಕನ್ನಡದಲ್ಲಿ ಇಟ್ಕೋರಿದನ್ನ ಯಾವಾಗ ಸ್ವಲ್ಪ ನಿಮ್ಮ ಕಾಲಿಗೆ ಕಡದ
ಆ ಕನಸು ಬೀಳ್ತದೋ ಮರು ದಿನವೇ ಅನಾರೋಗ್ಯ ಸ್ಟಾರ್ಟ್ ಆಗ್ತದೆ. ಅದರ ಚಿಹ್ನೆ ಅದೇ ಆಗಿದೆ. ಯಾಕೆಂದರೆ ಬೈಬಲಲ್ಲಿ ಸರ್ಪ ಅಂದರೆ ಸೈತಾನ, ಕೆಟ್ಟದನ್ನು ತಂದು ಹಾಕುವವನು. ಅಲೆಲೂಯ, ಅಲೆಲೂಯ. ಈಗಲೂ ನಾನು ಹೇಳ್ತೇನೆ, ಅದೇ ದೇವರು ಏನಾದ್ರೆ ಅವು ಹಣ್ಣು ತಿಂದುಬಿಟ್ಲು. ಹಣ್ಣು ತಿಂದ ಮೇಲೆ ಇವಳ ದೇಹ ಬದಲಾಯಿತು. ಅಲೆಲೂಯ. ಇವಳು ಮನುಷ್ಯ ಜನ್ಮಕ್ಕೆ ಬದಲಾದ್ಲು. ಅಷ್ಟೇ ಮಾಡಲಿಲ್ಲ ಅವಳು. ಅರ್ಧ ಸೇಬು ತಿಂದುಬಿಟ್ಟು, ಅರ್ಧ ಸೇಬು ಯಾರಿಗೋಸ್ಕರ ಇಡ್ತೇವೆ ನಾವು? ನನ್ನ ಗಂಡ ಬರೋದು ಸಾಯಂಕಾಲ ಒಂದು ಕಲೆಂಡ್ಯಾಗ 3 ಸಿಂಧಿ, ಒಂದು ನಾನು, ಒಂದು ಮಕ್ಕಳು, ಇನ್ನೊಂದು ಕೊನೆವರೆಗೂ ಇರೋನು. ಅವನಿಗೂ ಒಂದು ತುತ್ತು ಕೊಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗ ಮಾಡಿದ್ದ ಅವಳು, ಪ್ಲೀಸ್. ಹಂಗ ಮಾಡಿದಾಗ ಆದಾಮನಿಗೆ ಗೊತ್ತಿಲ್ಲ ಇವಳು ಏನೇನು ಮಾಡಿದಾರೆ, ಯಾರ ಜೊತೆ ಮಾತಾಡಿದಾಳೆ ಅಂತೇಳಿ. ಹಣ್ಣು ತಗೊಂಡ್ಬಂದು ಕೊಟ್ಬಿಟ್ಟ, ಆದಾಮನು ತಿಂದುಬಿಟ್ಟ. ಆದಾಮನ ಒಳಗಡೆ ಪಾಪ ಸೇರ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ಹಣ್ಣಿದೆ. ಈಗಿನ ಕುಟುಂಬದವರ ಮಧ್ಯದಲ್ಲಿ ಪರಸ್ತ್ರೀ ಅನ್ನುವಂಥ ಒಂದು ಹಣ್ಣಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ನೋಡಲಿಕ್ಕೆ ರಮ್ಯವಾಗಿಯೂ ಸುಂದರವಾಗಿಯೂ ಕಾಣ್ತಾ ಇದೆ. ಅಬ್ರಹಾಮ 3 ವರ್ಷಗಳ ಕಾಲ ಹೇಗೆ ತನ್ನ ಜೀವನವನ್ನು ನಡೆಸಿಕೊಂಡು ಹೋಗಿರ್ಬೋದು? ತನ್ನ ಧರ್ಮ ಪತ್ನಿಯನ್ನು ಪ್ರೀತಿಸುವಷ್ಟು ಇನ್ನಾರನ್ನೂ ಪ್ರೀತಿ ಮಾಡಲಿಲ್ಲ. ಮದುವೆ ಆಗುವಾಗ ಒಂದು ಹೃದಯ, ಮದುವೆ ಆಗಿ 2 ವರ್ಷ ಕಳೆದ ಮೇಲೆ ಇನ್ನೊಂದು ಹೃದಯ ನಿನ್ನಲ್ಲಿ ಉತ್ಪತ್ತಿ ಆಗ್ತದೆ ಅಂತಂದ್ರೆ ಖಂಡಿತ ಕುಟುಂಬ ಕೊನೆವರೆಗೂ ನಡೆಯಲು ಸಾಧ್ಯವಿಲ್ಲ. ಸೈತನ 3ನೇ ವ್ಯಕ್ತಿಯನ್ನ ಆ ಯಜಮಾನನ ಲೈಫಲ್ಲಿ ತಂದು ಹೋಗಿದ್ದಾನೆ. ಅವರು ಅಂಥ ಕಾರ್ಯಗಳಿಗೆ ಇದ್ದವರು, ಅಂಥದ್ದನ್ನೇ ಮಾಡುವಂಥ ಕಾರ್ಯದವರು. ಅದಕ್ಕೆ ವಚನ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ. ಇವತ್ತು ನಾನು ಹೇಳ್ತೇನೆ, ಯಜಮಾನ ಪ್ರತಿದಿನ ಸಾಯಂಕಾಲ ಮನೆಗೆ ಬಂದಾಗ ಹೆಂಡತಿಯರ ಬಹಳ ಪ್ರೀತಿ ಮಾಡೋನು. ಪ್ರತಿ ಸಲ ಬರುವಾಗ ಏನಾದರೂ ತಿಂಡಿ ತಿನಿಸುಗಳನ್ನು ತರೋನು, ಎಲ್ಲ ಮಾಡೋನು. ಆದರೆ ಅದೊಂದು ದಿನ ಅವನು ಏನೂ ತರಲ್ಲ. ಯಾಕೆ ತರಲ್ಲ? ಹೆಂಡತಿಗೆ ಏನು ತಿಳ್ಕೊತಾರೆ? ಹೆಂಡತಿ ಇವತ್ತೇನು ದುಡ್ಡಿಲ್ಲ, ಏನೋ ಸಮಸ್ಯೆ ಆಗಿರುವ ತಂದಿಲ್ಲ. ಆದರೆ ಅವತ್ತು ತರುವಂತ ಎಲ್ಲವನ್ನು ಬೇರೆಯವರು ಕಸ್ಕೊಂಡಿದ್ದಾಳೆ. ಅದೆಲ್ಲ ಬೇರೆಯವರಿಗೆ ಹೋಗಿದೆ. ಹೆಂಡತಿ ಗೊತ್ತೇ ಆಗಲ್ಲ. ಸೈತಾನ ಈ ರೀತಿಯಾಗಿ ಕುಟುಂಬದವರ ಮಧ್ಯದಲ್ಲಿ ಕಾರ್ಯ ಮಾಡ್ತಾನೆ. ನಾನು ಅದಕ್ಕೆ ಹೇಳ್ತೇನೆ, ಸಂಸೋನ ಒಂದು ದೊಡ್ಡ ತಪ್ಪನ್ನ ಮಾಡ್ದ. ಸಂಸೋನ ಏನ್ ಮಾಡ್ದ? ಅಂದ ಚಂದವನ್ನ ಪ್ರೀತಿಸ್ದ. ಅವಳೇ ಏನ್ ಮಾಡಿಬಿಟ್ಲು? ಅವನ ರಹಸ್ಯವನ್ನ ಅರಿತುಕೊಂಡು ಅವನಲ್ಲಿರುವ ನಿಜವಾದ ಶಕ್ತಿಯನ್ನ ಹೋಗುವ ಹಾಗೆ ಮಾಡಿದ್ದು ದೇವರಿಂದ. ಅದಕ್ಕೆ ವಚನ ಏನು ಹೇಳ್ತಾ ಇದೆ? ಪ್ರಿಯ ಬಂಧುಗಳೇ, ಪಾಪವು ಕೊಡುವ ಸಂಬಳ ಮರಣ. ನಿಮ್ಮ ಈ ಕುಟುಂಬದ ಮಧ್ಯದಲ್ಲಿ ಯಾವತ್ತೂ ಕೂಡ ತಪ್ಪಾದ ವ್ಯಕ್ತಿಗಳಿಗೆ ಅವಕಾಶ ಕೊಡಬೇಡ್ರಿ. ನೀವು ದೇವರ ಮಕ್ಕಳಾಗಿ ಆಶೀರ್ವದಿಸಲ್ಪಟ್ಟ ಕುಟುಂಬವಾಗಿ ಬದುಕ್ರಿ. ಇವತ್ತು ಪತ್ನಿ ಹೇಗೆ ಇರ್ಬೋದು, ಗಂಡ ಹೇಗೆ ಇರ್ಬೋದು, ಈಗಿನ ಈ ಪ್ರಾಪಂಚಿಕ ಜೀವನದಲ್ಲಿ ನೋಡಿ ನೀವು ನಿಮ್ಮವರನ್ನ ಅಗಲಿಸ್ಬೇಡ್ರಿ. ಹೃದಯದಿಂದ ಅವರನ್ನು ತುಚ್ಛಾಗಿ ನೋಡ್ಬೇಡ್ರಿ. ಅದಕ್ಕೆ ನಾನು ಒಂದು ಮಾತು ಹೇಳ್ತೇನೆ, ನೆನಪಿಟ್ಕೋರಿ. ಕಷ್ಟ ಆದಾಗ, ಅದೇ ಪತಿಗೆ, ಅದೇ ಯಜಮಾನನಿಗೆ ನೋವು ಬಂದಾಗ, ಅನಾರೋಗ್ಯ ಬಂದಾಗ ನಿಜವಾದ ಹೆಂಡತಿನೇ ಕಷ್ಟಕ್ಕಾಗೋಳು. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿರೋಳು ಹಾಯ್ ಬಾಯ್ ಮಾಡಿಬಿಟ್ಟು ಅಲ್ಲೇ ನಿಂತ್ಬಿಟ್ಟು ಆರಾಮದಾಗ ಮತ್ತೆ ಬರೋದು. ಇಂಥವರು ನಮ್ಮ ಜೊತೆ ಕೊನೆವರೆಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ದೇವರಿಗೆ ಅಸಹ್ಯಕರವಾದಂತಹ ಬದುಕು. ಹಲ್ಲೆಲೂಯ. ದೇವರು ಈ ತರಹದ ಪಾಪದ ಕಾರ್ಯದಲ್ಲಿ ಬೀಳುವುದರಿಂದ ದೊಡ್ಡ ಅನಾಹುತಗಳು ಸಂಭವಿಸ್ತವೆ. ಲೂಕನ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನ ಓದ್ರಿ. ಏನ್ ಹೇಳ್ತದೆ? ಲೂಕನ ಸುವಾರ್ತೆ 20ನೇ ಅಧ್ಯಾಯ 29 ಓದ್ರಿ ಬೇಡ. ಒಂದು ಕಾಲದಲ್ಲಿ 7 ಮಂದಿ ಸಹೋದರರಿದ್ದರು. ಒಂದು ಕಾಲದಲ್ಲಿ 7 ಮಂದಿ ಸಹೋದರರಿದ್ದರು. ಮೊದಲನೆಯ ಸಹೋದರನು ಒಬ್ಬ ಸ್ತ್ರೀಯನ್ನ ಮದುವೆಯಾದ. ಬಳಿಕ ಅವನು ಸತ್ತು ಹೋದ. ಕೇಳಿಸ್ಕೋಬೇಕು ನೀವು ಇದನ್ನ. ಅವನಿಗೆ ಮಕ್ಕಳಿರಲಿಲ್ಲ. ಆಗ ಎರಡನೆಯ ಸಹೋದರನು ಆ ಸ್ತ್ರೀಯನ್ನು ಮದುವೆಯಾದನು.
ಅದೇ ಸ್ತ್ರೀಯನ್ನು ಎರಡನೇ ಸಹೋದರ ಮದುವೆ ಆದ. ಬಳಿಕ ಅವನು ಸತ್ತು ಹೋದನು. ಮತ್ತು ಅವನು ಸತ್ತೋದ. ಆಗ ಹಾ, ಮೂರನೆಯ ಸಹೋದರನು ಮೂರನೆಯ ಸಹೋದರನು ಮದುವೆ ಆದ. ಆ ಸ್ತ್ರೀಯನ್ನು ಮದುವೆಯಾದನು. ಅದೇ ಸ್ತ್ರೀಯನ್ನ ಮದುವೆ ಆದ. ಬಳಿಕ ಅವನು ಸತ್ತು ಹೋದನು. ಅವನು ಸತ್ತೋದ. ಇನ್ನುಳಿದ ಸಹೋದರಿಯರು ಹಾ, ಹೀಗೆ ಆಯಿತು. ಹ್ಮ್. ಅವರೆಲ್ಲರೂ ಮಕ್ಕಳಿಲ್ಲದೆ ಸತ್ತರು. ಪ್ಲೀಸ್ ನನ್ನನ್ನು ನೋಡಿ ಕೇಳಿ. ಒಬ್ಬ ಸ್ತ್ರೀ ಎಷ್ಟು ಜನ ಮದುವೆ ಆದರು? 3 ಜನ. ಈಗ ಭಾಳ ಜನ ಆಗಿದ್ದಾರೆ. ಆದರೆ ಒಬ್ಬ ಸ್ತ್ರೀ 3 ಜನ ಮದುವೆ ಆದರು, 3 ಜನರಿಗೂ ಮಕ್ಕಳಿಲ್ಲ. ಒಬ್ಬನು ಮದುವೆ ಆದ, ಸತ್ತೋದ. ಎರಡನೇವನು ಮದುವೆ ಆದ, ಸತ್ತೋದ. ಮೂರನೇವನು ಮದುವೆ ಆದ, ಸತ್ತೋದ. ಯಾಕೆ ಗೊತ್ತಾ? ಆದಾಮ ಹವ್ವಳರು ತಪ್ಪು ಮಾಡಿದ್ರು, ಅವರ ಮೇಲೆ ಶಾಪ ಬಂತು. ಹೀಗೆ ಕೆಲವೊಂದು ಕುಟುಂಬದವರ ಮೇಲೆ ಶಾಪವಿರ್ತದೆ. ತಲೆಮಾರುಗಳಿಂದ ಶಾಪ ಇರ್ತದೆ. ಅವನು ಸತ್ತ, ಅವನು ಸತ್ತ, ಅವನು ಸತ್ತ, ಇವನು ಸತ್ತ, ಎಲ್ಲರೂ ಸತ್ತರು. ಕಾರಣ ಏನು? ಅವರ ಮೇಲೆ ಇರುವ ಶಾಪ. ಹಲ್ಲೆಲೂಯಾ. ನಾನು ಈಗಲೂ ಹೇಳಲಿಕ್ಕೆ ಬಯಸ್ತೇನೆ, ಅಬ್ರಹಾಮ ಈಸಾಕನಿಗೆ ಹೆಣ್ಣು ಹುಡುಕುವಾಗ ಶಾಪಗ್ರಸ್ತಕ್ಕೆ ಒಳಗಾದ ಕುಟುಂಬದವರ ಹತ್ರ ಕಳಿಸಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವನು ಸತ್ತ, ಇವನು ಸತ್ತ, ಇವನು ಸತ್ತ, ಇಂಥ ಹಿಸ್ಟ್ರಿ ಅವರ ಕುಟುಂಬದಲ್ಲಿ ಇರ್ತದೆ. ಆದರೆ ಯಾರೂ ಕೂಡ ಕೊನೆಯವರೆಗೂ ಜೀವಿಸೋದಿಲ್ಲ. ಅದರ ಅರ್ಥ ಏನು ಗೊತ್ತಾ? ಸೈತಾನ ಕುಟುಂಬದನ್ನ ಮರಣದಲ್ಲಿ ನಡೆಸ್ತಿರ್ತಾನೆ, ಶಾಪದ ಕಟ್ಟುಗಳಲ್ಲಿ ಒಳಪಟ್ಟಿರ್ತಾರೆ. ಆದರೆ ಯೇಸ್ವಾಮಿ ಅಂತ ಕುಟುಂಬ ದೇವರ ಬಳಿ ಬರುವಾಗ ಯೇಸ್ವಾಮಿ ಒಬ್ಬರ ಕೈಯಿಂದ ಮಾತ್ರ ಶಾಪದಿಂದಲೂ ಪಾಪದಿಂದಲೂ ಬಿಡಿಸುವ ಅಧಿಕಾರ ಇದೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಏನಾಯಿತು ಗೊತ್ತಾ? ಆ ಸ್ತ್ರೀ ಏನ್ ಮಾಡ್ಬೇಕಿಲ್ಲ? ಎಷ್ಟು ಜನರನ್ನ ಮದುವೆ ಆದ್ರು? 3 ಜನರನ್ನ ಮದುವೆ ಆದರೂ ಮಕ್ಕಳಿಲ್ಲ. ಕೊನೆಗೆ ಅವಳು ಸತ್ಬಿಟ್ಲು. ಸೈತಾನ ಏನ್ ಮಾಡ್ದ? ಸಂಪೂರ್ಣವಾಗಿ ಆ ಕುಟುಂಬವನ್ನೇ ನಾಶ ಮಾಡ್ದ. ಅದಕ್ಕೆ ನಾನು ಈಗ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವುದಾದ್ರೂ ಒಂದು ವಿಷಯವನ್ನು ನಾವು ಆರಿಸ್ಕೋಬೇಕಾದ್ರೆ ಆಳ ಉದ್ದ ಅಗಲ ಮೊದಲು ಯೋಚಿಸುವಂತ ಸಾಮರ್ಥ್ಯ ನಮ್ಮಲ್ಲಿರಬೇಕು. ಯಾವತ್ತೂ ಕೂಡ ದುಡುಕಿ ಸ್ವಭಾವ ತಗೋಬಾರ್ದು. ಯಾಕಂದ್ರೆ ಶಾಪಗ್ರಸ್ತವಾದ ಕುಟುಂಬಕ್ಕೆ ಆಶೀರ್ವದಿಸಲ್ಪಟ್ಟ ನಮ್ಮ ಮಕ್ಕಳು ಹೋಗಬಾರ್ದು. ಹಲ್ಲೆಲೂಯಾ. ಅಲ್ಲಿ ಸಾಮಾನ್ಯಕರವಾದ ಯುದ್ಧ ಇರೋದಿಲ್ಲ, ಅತಿಶಯವಾದ ನರಕ ಇರ್ತದೆ. ಅದಕ್ಕೆ ಕೊನೆಗೆ ಏನಾಗ್ತದೆ? ವಚನದಲ್ಲಿ ಬರೆದಿರುವ ಪ್ರಕಾರ ಅಲ್ಲಿ ನಾವು 16ನೇ ಅಧ್ಯಾಯ 19ನೇ ವಚನ ಓದ್ರಿ. ಒಬ್ಬ ಐಶ್ವರ್ಯವಂತನಿದ್ದನು. ಅವನು ಯಾವಾಗಲೂ ಉತ್ತಮವಾದ ಉಡುಪುಗಳನ್ನು ಧರಿಸುತ್ತಿದ್ದನು. ಅವನು ಬಹಳ ಐಶ್ವರ್ಯವಂತ ಆಗಿದ್ದರಿಂದ ಪ್ರತಿದಿನವೂ ವೈಭವದೊಡನೆ ಊಟ ಮಾಡುತ್ತಾ ಸಂತೋಷ ಪಡುತ್ತಿದ್ದನು. ಈಗ ಶಾಪಗ್ರಸ್ತವಾದ ಕುಟುಂಬ, ಈ ಲೋಕದಲ್ಲಿ ಬಿದ್ದಂತ ಕುಟುಂಬದವರ ಹತ್ರ ಏನಿರ್ತದೆ? ಐಶ್ವರ್ಯ. ಏನಿರ್ತದೆ ಹೇಳ್ರಿ? ಹಣ, ಧನ, ಐಶ್ವರ್ಯ ಎಲ್ಲ ಇರ್ತದೆ. ಆದರೆ ಒಬ್ಬರು ತಪ್ಪಿದ್ರೆ ಒಬ್ರು ಸಾಯ್ತಿರ್ತಾರೆ. ಹಲ್ಲೆಲೂಯಾ. ಮರಣವು ಹಂಗೆ ಕೆಲಸ ಮಾಡ್ತಿರ್ತದೆ. ಯಾಕಂದ್ರೆ ಅನ್ಯಾಯವಾಗಿ ಗಳಿಸಿರುವ ಎಲ್ಲ ಸಂಪತ್ತು ಮರಣದಿಂದಲೇ ಕಳೆದು ಹೋಗ್ತಾ ಇರ್ತದೆ, ನಾಶವಾಗ್ತಿರ್ತದೆ. ಅದಕ್ಕೆ ಇಲ್ಲಿ ಒಬ್ಬ ವ್ಯಕ್ತಿ ಶ್ರೀಮಂತ ಮನುಷ್ಯ ಇದ್ದಾನೆ. ಅವನು ಕರೆದ್ರೆ ಸಾಕಷ್ಟು ಆಳುಗಳು ಬರ್ತಾರೆ ಅವನ ಕೆಲಸಕ್ಕೆ. ಅಂತ ಒಬ್ಬ ಶ್ರೀಮಂತಿಕೆ ಉಳ್ಳ ಮನುಷ್ಯ ಏನ್ ಮಾಡ್ದ? ಅಲ್ಲಿ ಲಾಜರನೆಂಬ ಒಬ್ಬ ಬಡ ಮನುಷ್ಯನು ಇದ್ದನು. ಅವನ ಮೈ ತುಂಬಾ ಹುಣ್ಣುಗಳಿದ್ದವು. ಅವನು ಐಶ್ವರ್ಯವಂತನ ಮನೆಯ ಹೊರಬಾಗಿಲ ಬಳಿ ಬಿದ್ದುಕೊಂಡಿರುತ್ತಿದ್ದನು. ಐಶ್ವರ್ಯವಂತನು ಊಟ ಮಾಡಿದ ಮೇಲೆ ಹೊರಗಿಸಿದ ಎಂಜಲನ್ನು ತಿನ್ನುವುದಕ್ಕಾಗಿ ಅಲ್ಲಿ ಬಿದ್ದುಕೊಂಡಿರುತ್ತಿದ್ದನು. ಈ ಶ್ರೀಮಂತನ ಮನುಷ್ಯನ ಮನೆಗೆ ಒಬ್ಬ ಭಿಕ್ಷುಗಾರ ಬಂದ. ನಿಮ್ಗೆ ಗೊತ್ತಿದೆಯಲ್ಲ, ಎಲ್ಲಿ ಶ್ರೀಮಂತರಿರ್ತಾರೆ ಅವ್ರ ಮನೆ ಬಾಗಿಲ ಹತ್ರ ಕೈ ಚರ್ಚೆಯವರು ನಿಂತಿರ್ತಾರೆ. ಹಲ್ಲೆಲೂಯಾ. ಹಾಗೆ ಒಂದು ತುತ್ತು ಅನ್ನಕ್ಕಾಗಿ ಆ ಮನೆಗೆ ಆ ಭಿಕ್ಷುಗಾರ ಲಾಜರ ಬರ್ತಾನೆ. ಆ ಶ್ರೀಮಂತ ಮನುಷ್ಯ ಮೇಜಿನ ಮೇಲೆ ಕೂತುಕೊಂಡು ಉಣ್ಣುವುದನ್ನು ನೋಡ್ತಾನೆ. ಅವನ ಮನಸ್ಸಿನಲ್ಲಿ ಏನಂತಾನಂದ್ರೆ, ಅವನಿಗೆ ಸಿಕ್ಕ ಭಾಗ್ಯ ನನಗೆ
ನನ್ನ ಹಸಿವನ್ನು ನೀಗಿಸಿಕೊಳ್ಳಬೇಕು ಅಂತೇಳಿ ಮನಸ್ಸಿನಲ್ಲಿ ಅನ್ಕೊಂಡ. ಇದೆಂಥ ಬಡತನ, ಯೋಚನೆ ಮಾಡಬೇಕಾದದಲ್ವಾ? ಹಾಗಾದ್ರೆ ಈಗ ಆ ಸ್ಥಿತಿಯಲ್ಲಿ ನಮ್ಮ ಜೀವನ ಇಲ್ಲ. ನಾವು ಎಲ್ಲರಿಗಿಂತಲೂ ಉತ್ತಮವಾಗಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಲಾಜರನ ಹಾಗೆ ನಮ್ಮ ಜೀವನ ಇಲ್ಲ. ಆದರೆ ಗಮನಿಸಿರಿ, ಜೀವನದಲ್ಲಿ ಎಂತೆಂಥ ಕಷ್ಟಗಳು ಬಂದರೂ ನಂಬಿಕೆ ಅನ್ನೋದು ಯಾವತ್ತೂ ಕೂಡ ಕುಂದಿ ಹೋಗಬಾರದು. ಅವನೇನ್ ಮಾಡ್ದ? ಆ ಎಂಜಲನ್ನಾದ್ರೂ ತಿಂದು ನನ್ನ ಹಸಿವನ್ನು ನೀಗಿಸ್ಕೋಬೇಕು ಅಂದ. ಕುಟುಂಬ ಅಂತೇಳಿ ಬಂದಾಗ, ಗಂಡ ಹೆಂಡತಿಯರಂತ ಬಂದಾಗ ಕಷ್ಟಗಳು ಸಂಕಟಗಳು ಬಂದೇ ಬರ್ತವೆ. ಇಬ್ಬರು ಸರಿ ಸಮಾನವಾಗಿ ಹಂಚಿಕೊಂಡು ಮುಂದೆ ಹೋಗುವುದಾದ್ರೆ ಎಂಥ ಕಷ್ಟವನ್ನಾದರೂ ನೀವು ಎದುರಿಸಬಲ್ಲಿರಿ. ಆಮೇಲೆ ಮುಂದೆ ಹೋಗ್ಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಅದಕ್ಕೆ ಮುಂದೆ ವಚನ ಏನು ಹೇಳ್ತದೆ ಓದ್ರಿ. ನಾಯಿಗಳು ಬಂದು ಹಾ. ಅವನ ಹುಲ್ಲುಗಳನ್ನು ನೆಕ್ಕುತ್ತಿದ್ದವು. ಹಾ, ಸ್ವಲ್ಪ ಸಮಯದ ನಂತರ ಲಾಜರನು ಸತ್ತನು. ನೋಡ್ರಿ, ನಾಯಿಗಳು ಬಂದು ಏನು ಮಾಡಿದ್ವು? ಹುಲ್ಲುಗಳನ್ನು ಅವನಿಗೆ ಗಾಯ ಆಗಿತ್ತು ಶರೀರಕ್ಕೆ. ಗಾಯ ಆದಾಗ ಅವನಿಗೆ ತಿನ್ನಕ್ಕೆ ಏನು ಸಿಗಲಿಲ್ಲ. ಅದು ನಾಯಿಗಳಿಗೆ ಮಾತ್ರ ಗಾಯದ ರಕ್ತ ಸೋರುವಿಕೆಯನ್ನು ಅದನ್ನು ನೆಕ್ತಾ ಇರುವಂತ ಬಂತು. ಎಂಥ ಕಷ್ಟ, ಎಂಥ ಬದುಕು. ಒಂದು ದಿನ ಸಾಯಲೇಬೇಕಲ್ವ ಎಲ್ಲರೂ. ಅವನಿಗೂ ಸಾವು ಬಂತು, ಅವನು ಸತ್ತ. ಆದರೆ ಏನಾಗ್ತದೆ ಗೊತ್ತಾ? ಈ ಭೂಮಿಯ ಮೇಲೆ ಐಶ್ವರ್ಯ ಬಯಸೋರು, ಸುಖ ಬಯಸೋರು, ಇನ್ನೊಬ್ಬರು ನೋಡಿಬಿಟ್ಟು ನಮ್ಮ ಮನೆಯಲ್ಲಿ ಫ್ರಿಜ್ ಬರಲಿ, ಟಿವಿ ಬರಲಿ, ಸೋಫಾ ಬರಲಿ ಅನ್ನೋರು ಏನಾಗ್ತದೆ? ವಚನ ಹೇಳ್ತದೆ, ಕೇಳಿಸ್ಕೊಂಡು. ಸ್ವಲ್ಪ ಸಮಯದ ನಂತರ ಲಾಜರನು ಸತ್ತನು. ಆ ಲಾಜರನು ಸತ್ತನು. ದೇವದೂತರು ದೇವದೂತರು ಲಾಜರನನ್ನು ತೆಗೆದುಕೊಂಡು ಲಾಜರನನ್ನ ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಹಲೋ, ನಾವು ಸ್ವರ್ಗ 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 ಅಂತಿರ್ತೀವಲ್ಲ, ಅದು ಮೇಜಿನ ಮೇಲೆ ಕೂತ್ಕೊಂಡು ಕೈ ಬೆರಳಲ್ಲಿ 10 ಬೆರಳುಗಳಲ್ಲಿ ಬಂಗಾರ ತೊಡ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಊಟ ಮಾಡೋರಿಗೆ ಸ್ವರ್ಗ ಅಲ್ಲ. ಒಂದು ತುತ್ತು ಅನ್ನಕ್ಕಾಗಿಯೂ ಪರದಾಡಿ ಹಸಿವು ಹಸಿವು ಅಂತೇಳಿ ಹೇಳಿ ಯಾರು ಕೂಡ ಅವನ ಹೊಟ್ಟೆ ತುಂಬಿಸದೇ ಇರುವಂತ ಲಾಜರ ಕಷ್ಟದಲ್ಲೇ ಬಿದ್ದು ಕಷ್ಟದಲ್ಲೇ ಸತ್ತನು. ಅವನು ಸತ್ತ ಮೇಲೆ ಅವನ ಆತ್ಮ ದೇಹವನ್ನು ಬಿಟ್ಟು ಎದ್ದಾಗ, ಏಳುವಾಗ ಆ ಕ್ಷಣವೇ ಸ್ವರ್ಗ ದೂತರು ಅವನನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಬಂದರು. ಆಮೆನ್, ಆಮೆನ್. ಬರ್ಬೇಕ್ರಿ, ಹಂಗ ಬಂದ್ರನ ಅಲ್ಲಿ ಸ್ವರ್ಗ. ಮನುಷ್ಯ ಸತ್ ಮೇಲೆ ಅವನ ಆತ್ಮ ಹೇಳ್ತದ, ಗಮನದಲ್ಲಿ ಇಟ್ಕೋಬೇಕು. ಹೇಳ್ತದ ಹೀಗೆ, ಸೇಮ್ ಹೆಂಗಿದಲ್ಲ ಹಿಂಗ ನಿಮ್ಮ ಆತ್ಮ ಐತಿ. ನೀವು ಎದ್ಬಿಟ್ಟು ಆತ್ಮ ಅವನ ಶರೀರ ನೋಡ್ತೈತಿ. ಅರ್ಥ ಆಯ್ತಾ? ಎದ್ಬಿಟ್ಟು ಆ ಆತ್ಮನೇ ಅವನ ಶರೀರ ನೋಡ್ತೈತಿ. ಅದು ಮಲ್ಕೊಂಡೈತಿ. ಅಲ್ಲಿ ಸುತ್ತರು ಅಳ್ತಿರ್ತಾರೆ. ಇವನು ಹೋಗಿ ಅವ್ರು ಎಲ್ಲರಿಗೂ ಮುಡ್ತಾನೆ, ಯಾರಿಗೂ ಏನು ಗೊತ್ತಾಗಲ್ಲ. ಯಾಕೆ? ಅವನಿಗೆ ಶರೀರದಲ್ಲಿಲ್ಲ, ಅವನಿಗೆ ಆತ್ಮ ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿಕ್ಕೆ ಬಯಸ್ತೇನೆ, ಅಲ್ಲಿ ಬಂದು ಡ್ರಾಮಾ ಮಾಡೋರು ಎಲ್ಲರೂ ನೋಡ್ತಿರ್ತಾರ. ಆಗ ಒಂದು ನೆನಪಿಟ್ಕೋಬೇಕು ಪ್ರಿಯ ಬಂಧುಗಳೇ, ಆ ಕ್ಷಣ ಸ್ವರ್ಗದೂತರು ಬರಬೇಕು, ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಆಮೇಲೆ ಪ್ರಿಯ ಬಂಧುಗಳೇ, ಈ ಯೂಟ್ಯೂಬ್ ಸಂದೇಶವನ್ನ ಕೇಳುತ್ತಾ ಇರುವ ಅನೇಕ ಜನರಿಗೆ ಕ್ರಿಸ್ತನ ಆಶೀರ್ವಾದ ಹೇರಳವಾಗಿ ಸಿಗಲಿ. ಮತ್ತು ಈ ಯೂಟ್ಯೂಬ್ ಒಂದು ವಿಡಿಯೋ ಸಂದೇಶವನ್ನು ದಯವಿಟ್ಟು ಅನೇಕ ಜನರಿಗೆ ತಲುಪಲಿಕ್ಕೆ ಸಹಾಯ ಮಾಡಿರಿ. ಕರ್ತನ 2ನೇ ಬರೋಣಕ್ಕೆ ನಾವು ಅನೇಕ ಜನರ ಸಿದ್ಧಗೊಳಿಸಬೇಕಾಗಿದೆ. ಸುವಾರ್ತೆ ತಲುಪಲಾರದ ಪ್ರತಿಯೊಂದು ಸ್ಥಳಗಳಿಗೆ ತಲುಪಬೇಕಾಗಿದೆ. ಪ್ರಿಯ ಬಂಧುಗಳೇ, ನಾವು ಒಬ್ಬರಿಗೆ ಸಂದೇಶವನ್ನು ಕಳಿಸೋದ್ರಿಂದ ಅವರ ಕುಟುಂಬದಲ್ಲಿ ಬರುವಂಥ ದೊಡ್ಡ ಬದಲಾವಣೆಯಿಂದ ನಾಳೆ ಅವರು ಸೈತಾನನ ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಿ ಅವರು ಕರ್ತನ ಮಾರ್ಗದಲ್ಲಿ ಬರಲಿಕ್ಕೆ ಸಹಾಯ ಆಗ್ತದೆ. ಒಂದು ಕುಟುಂಬವನ್ನು ನಾವು ನರಕದಿಂದ ತಪ್ಪಿಸಿ ಅವ್ರನ್ನ ಸ್ವರ್ಗದ ರಾಜ್ಯದಲ್ಲಿ ನಾವು ಸೇರಿಸಿದ ಹಾಗೆ ಆಗ್ತದೆ. ಹಾಗಾಗಿ ಈ ಸಂದೇಶವನ್ನು ಪ್ರತಿಯೊಬ್ಬರು ಸಹ ಯೂಟ್ಯೂಬ್ ಕೇಳುವಂಥ ಸಂದೇಶಗಳು ಪ್ರತಿಯೊಬ್ಬರಿಗೂ ತಲುಪಲಿಕ್ಕೆ ಸಹಾಯ ಮಾಡಿರಿ. ಈ ಸೇವೆಗೆ ಪ್ರತಿಯೊಬ್ಬರು ಕೈ ಜೋಡಿಸ್ರಿ. ಆರ್ಥಿಕವಾಗಿ, ಭೌತಿಕವಾಗಿ ಮತ್ತು ಶಾರೀರಿಕವಾಗಿ ಎಲ್ಲ ವಿಧದಿಂದಲೂ ಈ ಸೇವೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡ್ತಾ ಇದ್ದೀರಿ. ದೇವರು ತಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ.